ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮಾರ್ಚ್ 7 ಹಾಗೆ 8ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 40 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸರಿನಾ. ಯಾಕೆ ಅಂತಂದ್ರೆ 7th ಡೇಟ್ ಆ್ಯಂಡ್ ದೆನ್ 8th ಡೇಟ್ಗೆ ನಾವು ಕರೆಂಟ್ ಅಫೇರ್ಸ್ ಮಾಡೋಕೆ ಆಗಿರಲಿಲ್ಲ. ಆ ಕಾರಣದಿಂದ ಆ 2 ದಿನದ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ ಸುದ್ದಿಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸರಿನಾ. ಆ್ಯಂಡ್ ದೆನ್ 9th 10th ಮತ್ತು 11th ನೆಕ್ಸ್ಟ್ ಸೆಷನಲ್ಲಿ ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಅಂತಾರಾಷ್ಟ್ರೀಯ ನಿರಕ್ಷಸ್ತ್ರೀಕರಣ ಮತ್ತು ಅಪ್ರಸರಣ ಜಾಗೃತಿ ದಿನ 2026 ಅನ್ನು ಇತ್ತೀಚೆಗೆ ಯಾವಾಗ ಯಾವ ದಿನ ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಸರ್ ಯಾವುದು? ಇಂಟರ್ನ್ಯಾಷನಲ್ ಡೇ ಫಾರ್ ಡಿಸ್ಆರ್ಮ್ಮೆಂಟ್ ಆ್ಯಂಡ್ ನಾನ್ ಪ್ರೊಲಿಫರೇಷನ್ ಅವೇರ್ನೆಸ್ ಅನ್ನೋದನ್ನು ಯಾವಾಗ ಆಚರಣೆ ಮಾಡಲಾಗಿದೆ ಅಂತ ಮಾರ್ಚ್ 1, ಮಾರ್ಚ್ 3, ಮಾರ್ಚ್ 5 ಮತ್ತು ಮಾರ್ಚ್ 7 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮಾರ್ಚ್ 5ಕ್ಕೆ ನಾವು ಇದನ್ನು ಆಚರಣೆ ಮಾಡ್ತೀವಿ. ಯಾವುದನ್ನ ಆಚರಣೆ ಮಾಡ್ತೀವಿ? ಈ ಒಂದು ಡಿಸ್ಆರ್ನಮೆಂಟ್ ಡೇ ಅನ್ನು ನಾವು ಆಚರಣೆ ಮಾಡ್ಕೊಳ್ತೀವಿ. ಇದು ಇಂಟರ್ನ್ಯಾಷನಲ್ ಡೇ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಮಹಾರಾಷ್ಟ್ರದ ಪಾಲ್ಚರ್ನಲ್ಲಿರುವ ಕೆಮಿಕಲ್ ಯೂನಿಟ್ನಿಂದ ಇತ್ತೀಚೆಗೆ ಸೋರಿಕೆಯಾದ ವಿಷಕಾರಿ ಅನಿಲ ಯಾವುದು ಅಂತ ಕೇಳಿದ್ದಾನೆ. ಯಾವ ಅನಿಲ ಆಗಿದೆ? ಮಿಥಲ್ ಐಸೋಸೈನೈಟ್, ಆಪ್ಷನ್ ಬಿ ಓಲಿಯಂ, ಆಪ್ಷನ್ ಸಿ ಕ್ಲೋರಿನ್, ಆಪ್ಷನ್ ಡಿ ಏನಿದೆ ಅಂದರೆ ಅಮೋನಿಯಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನೆನ್ಪಿಟ್ಕೊಳ್ಳಿ, ಈ ಒಂದು ಮಹಾರಾಷ್ಟ್ರದ ಪಾಲ್ಚರ್ನಲ್ಲಿ ಒಂದು ಕೆಮಿಕಲ್ ಇಂಡಸ್ಟ್ರಿ ಕಂಡುಬರುತ್ತೆ. ಆ ಒಂದು ಕೆಮಿಕಲ್ ಇಂಡಸ್ಟ್ರಿ ಹೆಸರೇನು ಅಂತ ನಿಮಗೆ ಕೇಳಬಹುದಲ್ಲ. ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಭಗೋರಿಯಾ ಅಂತ. ಯಾವುದು? ಈ ಒಂದು ಬಗೋರಿಯಾ ಕೆಮಿಕಲ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ ಸರ್. ಈ ಒಂದು ಬಗೋರಿಯಾ ಕೆಮಿಕಲ್ ಇಂಡಸ್ಟ್ರೀಸ್ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ಪಾಲ್ಚರ್ ಎಲ್ಲಿ ಕಂಡುಬರುತ್ತೆ? ಎಲ್ಲಿ? ಒಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಕಂಡುಬರುತ್ತೆ. ಎಕ್ಸಾಕ್ಟ್ಲಿ ಹೇಳೋದಾದ್ರೆ ಈ ಒಂದು ಪುಣೆ ಜಿಲ್ಲೆ ಪಾಲ್ಚರ್ನಲ್ಲಿ ಕಂಡುಬರ್ತಕ್ಕಂತಹ ಈ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಓಲಿಯಂ ಗ್ಯಾಸ್ ಸೋರಿಕೆ ಮಾಡಿದೆ. ಸರ್ನ ಯಾವ ಗ್ಯಾಸ್ ಅಂತ ಹೇಳಿದ್ರೆ ಈ ಒಂದು ಓಲಿಯಂ ಗ್ಯಾಸ್ ಅಂತ ಹೇಳ್ತೀವಿ ಸರ್ನಾ. ಅದು ಇಂಪಾರ್ಟೆಂಟ್ ಆಗುತ್ತೆ. RRB, SSC ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಇದನ್ನು ಫೋಕಸ್ ಮಾಡೇ ಮಾಡ್ತಾನೆ. ಯಾಕೆ ಅಂತಂದರೆ ಈ ಒಂದು ವಿಷಕಾರಿ ಅನಿಲ ಯಾವುದೇ ಒಂದು ಕಂಪ್ನಿಗಳ ಬ್ಲಾಸ್ಟ್ ಆಗಲಿ ಆ್ಯಂಡ್ ದೆನ್ ಯಾವುದೇ ಒಂದು ಕಂಪ್ನಿಗಳ ವಿಷಕಾರಿ ಅನಿಲ ಬಿಟ್ಟು ಅದರಿಂದ ಈ ಒಂದು ಸಿವಿಲಿಯನ್ಸ್ಗೆ ಪ್ರಾಬ್ಲಮ್ ಆಗಲಿ ಆ ರೀತಿಯ ಪ್ರಶ್ನೆಗಳನ್ನು ಎತ್ತುತ್ತಾನೆ. ಲಾಸ್ಟ್ ನೀವು ನೋಡಿರ್ಬೋದು, ಯಾವುದು? ತೆಲಂಗಾಣ ಅಲ್ವಾ? ಇನ್ 2025 ತೆಲಂಗಾಣದಲ್ಲಿ ಒಂದು ಬ್ಲಾಸ್ಟ್ ಆಗಿತ್ತು. ಅದನ್ನು ಸಹ ನಿಮಗೆ ಕೇಳಿದ್ದ. ಎಲ್ಲಿ? RRB NTPC ಎಕ್ಸಾಮಲ್ಲಿ ಕೇಳಿದ ನಿಮಗೆ. ಹಾಗೆ ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ನಿಮಗೆ ಕಂಪ್ನಿ ಹೆಸರು ಕೇಳಿದಾಗ ಬಗೋರಿಯಾ ಅಂತ ಹೇಳಿ ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಅದು ಏನಾಗಿದೆ ಅಂತ ಕೇಳಿದ್ರೆ ಕೆಮಿಕಲ್ ಯೂನಿಟ್ ಆಗಿದೆ. ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ಪುಣೆಯ ಒಂದು ಪಾಲ್ಚರ್ನಲ್ಲಿ ಕಂಡುಬರುತ್ತೆ ಅಂತ ಹೇಳಬೇಕಾಗುತ್ತೆ. ಇಫ್ ಸರ್ ಓಲಿಯಂ ಅಂತ ಕೊಡಲಿಲ್ಲ ಅಂತಂದ್ರೆ ಏನು ಮಾಡ್ಬೋದು ಸರ್? ಸಲ್ಫರ್ ಅಂತ ಕೊಟ್ಟಿರ್ತಾರೆ ನೋಡಿ ನಿಮಗೆ. ಸಲ್ಫರ್ ಅಂತ ಸಹ ಕೊಡೋ ಚಾನ್ಸಸ್ ಇರುತ್ತೆ ನಿಮಗೆ. ಓಲಿಯಂ ಗ್ಯಾಸ್, ದ ಮೇನ್ ಗ್ಯಾಸ್ ಇಸ್ ಓಲಿಯಂ ಗ್ಯಾಸ್, ಬಟ್ ಈ ಒಂದು ಓಲಿಯಂ ಅಲ್ಲಿ ಕಂಡುಬರ್ತಕ್ಕಂಥ ಒಂದು ಸಬ್ ಗ್ಯಾಸ್ ಯಾವುದು ಅಂದರೆ ನಿಮಗೆ ಈ ಒಂದು ಸಲ್ಫರ್ ಗ್ಯಾಸ್ ಸಹ ಕಂಡುಬರುತ್ತೆ. ಅದಕ್ಕೆ ಇದು ನೆನ್ಪಿಟ್ಕೊಳ್ಳಿ, ಯಾವುದು ಅಂದರೆ ಈ ಒಂದು ಓಲಿಯಂ ಗ್ಯಾಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ KH ದುಹಾ ಅವರು ಯಾವ ವೃತ್ತಿಗೆ ಸಂಬಂಧಿಸಿದ ಪ್ರಸಿದ್ಧ ವ್ಯಕ್ತಿಯಾಗಿದ್ದರು ಅಂತ ಕೇಳಿದ್ದಾನೆ. ಸರ್ ಯಾರು? ಈ ಒಂದು KH ದುಹಾ ಅವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ? ಅವರು ಯಾವುದಕ್ಕೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಪತ್ರಕರ್ತ ಮತ್ತು ರಾಯಭಾರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ರು. ಯಾರು ಅಂದರೆ ಇವರು ಈ HK ದುಹಾ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು HK ದುಹಾ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸ್ಫೋಟಗೊಂಡ ವಿಶ್ವದ ಅತಿ ದೊಡ್ಡ ಆಮ್ಲೀಯ ಗೀಸರ್ ಎಕನಸ್ ಯಾವ ದೇಶದ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕಿನಲ್ಲಿದೆ ಅಂತ ಕೇಳಿದ್ದಾನೆ. ಜಗತ್ತಿನ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿದ್ರೆ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೇವೆ. ಸರ್ ಹಾಗಾದ್ರೆ ಈ ಒಂದು ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಯಾವ ದೇಶದಲ್ಲಿ ಕಂಡುಬರುತ್ತೆ? ಯೆಲ್ಲೋ ಸ್ಟೋನ್ ನಮ್ಮ ಭಾರತದಲ್ಲಿ ಕಂಡುಬರೋದಿಲ್ಲ. ಬದಲಾಗಿ ಈ ಒಂದು USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಈ ಒಂದು ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಕಂಡುಬರುತ್ತೆ. ಅಲ್ಲಿ ಈ ಆಮ್ಲೀಯ ಗೀಸರ್ ಎಕಿನಸ್ ಏನಿದೆ ಅಲ್ವಾ, ಅದು ಸ್ಫೋಟಗೊಂಡಿದೆ ಸರ್ನ ಯಾವ ದೇಶದಲ್ಲಿ? ಒಂದು USA ದೇಶದಲ್ಲಿ. ಅದಕ್ಕೆ ಇದು ಸಹ ನ್ಯೂಸಲ್ಲಿ ಇದೆ, ನೆನ್ಪಿಟ್ಕೊಳ್ಳಿ. ಈ ಒಂದು ಪಾಲ್ಚರಲ್ಲಿ ಸಹ ಒಂದು ಸ್ಫೋಟಗೊಂಡಿದೆ ಕೆಮಿಕಲ್ ಫ್ಯಾಕ್ಟ್ರಿ. ಯಾವುದು? ಬಗೋರಿಯಾ ಫ್ಯಾಕ್ಟ್ರಿ. ಆ್ಯಂಡ್ ನೀವು ಒಂದು ಎಕಿನಸ್ ಅನ್ನುವ ಒಂದು ಫ್ಯಾಕ್ಟ್ರಿ ಸಹ ಸ್ಫೋಟಗೊಂಡಿದೆ. ಎಲ್ಲಿ ಅಂತ ಕೇಳಿದ್ರೆ ಒಂದು ಅಮೇರಿಕಾದಲ್ಲಿ. ಸರ್ ಅದು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಒಂದು ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ನಲ್ಲಿ ಇದು ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೀಲಿಯಂ ಬಲೂನ್ ಬಳಸಿ ವಿಕೋಸ್ಯಾಟ್ 1 ಎಂಬ ಮಿನಿ ಉಪಗ್ರಹವನ್ನು ಇತ್ತೀಚೆಗೆ ಉಡಾವಣೆ ಮಾಡಿದ ಪ್ರೌಢಶಾಲಾ ವಿದ್ಯಾರ್ಥಿಗಳು ಯಾವ ರಾಜ್ಯದವರು ಅಂತ ಕೇಳಿದಾನೆ. ಯಾವುದು? ಈ ಒಂದು ವಿಕೋಸ್ಯಾಟ್ 1 ಎಂಬುದನ್ನು ಲಾಂಚ್ ಮಾಡಿದ್ದಾರೆ ಅಂತೆ ಹೀಲಿಯಂ ಬಲೂನನ್ನು ಬಳಸಿ. ಯಾವ ರಾಜ್ಯದ ಮಕ್ಕಳಾಗಿದ್ದಾರೆ ಇವರು? ಯಾವ ರಾಜ್ಯ ಸರ್? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಏನಿದೆ ಅಂದರೆ ಒಂದು ಆಂಧ್ರ ಪ್ರದೇಶ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ?
ಯಾವುದು ಹೇಳ್ಬೋದಾ? ಯಾವುದು ಅಂದರೆ ಆಪ್ಷನ್ ಸಿ ತಮಿಳುನಾಡು ಅಂತ ಹೇಳ್ತೀವಿ ಸರ್. ಯಾವುದು ಒಂದು ವಿಕೋಸ್ಯಾಟ್ 1 ಎಂಬಿರತಕ್ಕಂತಹ ಈ ಒಂದು ಮಿನಿ ಉಪಗ್ರಹವನ್ನು ಲಾಂಚ್ ಮಾಡಿರ್ತಕ್ಕಂತಹ ಪ್ರೌಢಶಾಲಾ ವಿದ್ಯಾರ್ಥಿಗಳು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು ತಮಿಳುನಾಡು ರಾಜ್ಯದವರು ಅಂತ ನೀವು ಹೇಳಬೇಕಾಗುತ್ತೆ ಸರ್. ಯಾವ ರಾಜ್ಯದವರು? ಈ ಒಂದು ತಮಿಳುನಾಡು ರಾಜ್ಯದವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಿಳೆಯರ ಅತಿ ದೊಡ್ಡ ಧಾರ್ಮಿಕ ಸಭೆ ಎಂದು ಕರೆಯಲ್ಪಡುವ ಅಟ್ಟುಕಲ್ ಪೊಂಗಲ್ ಉತ್ಸವವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಅಂತ ಸರಿನಾ. ಸೊ ಇದು ಏನಂತ ಕರೀತಾರೆ ಇದಕ್ಕೆ ಒಂದು ನಿಕ್ಕಿ ಏನಿದೆ ಕೋಡ್ ಅಂತ ಅಂದರೆ ಈ ಮಹಿಳೆಯರ ಅತಿ ದೊಡ್ಡ ಧಾರ್ಮಿಕ ಸಭೆ ಅಂತ ಕರಿತೀವಿ ಅಂತ ಇದಕ್ಕೆ. ಓಕೆ, ಸೊ ವಿಶೇಷತೆ ಇದೆ ನೋಡಿ. ಇದು ಯಾವುದು? ಈ ಒಂದು ಅಟ್ಟುಕಲ್ ಪೊಂಗಲನ್ನು ಅತಿ ದೊಡ್ಡ ಮಹಿಳೆಯರ ಧಾರ್ಮಿಕ ಸಭೆ ಅಂತ ಕರೀತಾರೆ ಅಂತೆ. ಹಾಗಾದರೆ ಈ ಒಂದು ಅಟ್ಟುಕಲ್ ಪೊಂಗಲ್ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂತ? ಯಾವ ರಾಜ್ಯದಲ್ಲಿ ನಡೀತದೆ ಸರ್ ಇದು ನಡೀತಕ್ಕಂಥದ್ದು ಆಪ್ಷನ್ ಬಿ ಕೇರಳ ಅಂತ ಹೇಳ್ತೀವಿ ಸರ್ನ. ಯಾವುದು? ಈ ಒಂದು ಕೇರಳದಲ್ಲಿ ಒಂದು ಅಟ್ಟುಕಲ್ ಪೊಂಗಲ್ ನಡೀತದೆ ಸರ್ನ. ಸೊ ಇದು ಪ್ರತಿ ವರ್ಷ ನಡೀತದೆ, ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಮಾರ್ಚ್ 2026ರಲ್ಲಿ ಭಾರತ ಸರ್ಕಾರ ಯಾವ ದೇಶದೊಂದಿಗೆ ಹೊಸ ಯುರೇನಿಯಂ ಪೂರೈಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದೇನೆ ಸರ್ನ. ಯಾವ ದೇಶದ ಜೊತೆ ಸರ್? ಮಾರ್ಕ್ ಕಾರ್ನಿ ಯಾವ ದೇಶ? ಕೆನಡಾ ದೇಶ ಅಂತ ಹೇಳ್ತೀವಿ. ಕೆನಡಾ ದೇಶ ಪ್ರೆಸಿಡೆಂಟ್ ಯಾರು? ಪ್ರೆಸಿಡೆಂಟ್ ಅಲ್ಲ, PM ಯಾರು ಅಂದರೆ ಒಂದು ಮಾರ್ಕ್ ಕಾರ್ನಿ ಅಂತ ಹೇಳ್ತೀವಿ. ಸೊ ಅವರು ರೀಸೆಂಟಾಗಿ ನಮ್ಮ ಮುಂಬೈಗೆ ಬಂದಿದ್ರು. ಸೊ ಅಲ್ಲಿ ಅವರು ಸಹಿಯನ್ನು ಹಾಕಿದ್ದಾರೆ ಸರ್ನ ಈ ಒಂದು ಒಪ್ಪಂದಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಟೈಮ್ಸ್ ವುಮೆನ್ ಆಫ್ ದ ಇಯರ್ 2026 ಪಟ್ಟಿಯಲ್ಲಿ ಸ್ಥಾನ ಪಡೆದ ಎಜುಕೇಟ್ ಗರ್ಲ್ಸ್ ಸಂಸ್ಥೆಯ ಸಂಸ್ಥಾಪಕಿ ಸಫಿನಾ ಹುಸೇನ್ ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಕೇಳಿದಾನೆ ಸರ್ನ. ಯಾವುದು? ಈ ಒಂದು ಎಜುಕೇಟ್ ಗರ್ಲ್ಸ್ ಎಂಬ ಸಂಸ್ಥೆಯನ್ನು ಹುಟ್ಟಾಕಿರ್ತಕ್ಕಂಥ ವ್ಯಕ್ತಿ ಯಾರು? ಸಫಿನಾ ಹುಸೇನ್ ಅವರು. ಸೊ ಇವರಿಗೆ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ? ಮೀನ್ಸ್ ಈ ಒಂದು ಯಾವ ಒಂದು ಪಟ್ಟಿಯಲ್ಲಿ ಇವರು ಬಂದಿದ್ದಾರೆ ಅಂತ ಕೇಳಿದ್ರೆ ಟೈಮ್ಸ್ ವುಮೆನ್ ಆಫ್ ದ ಇಯರ್ 2026 ಪಟ್ಟಿಯಲ್ಲಿ ಇವರು ಹೆಸರು ಬಂದಿದೆ. ಹಾಗಾದರೆ ಇವರು ಯಾವ ರಾಜ್ಯಕ್ಕೆ ಸೇರಿದವರು? ಸರ್ ಇವರು ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಸಿಂಪಲ್. ಯಾವುದು? ರಾಜಸ್ಥಾನ ರಾಜ್ಯ. ಯಾಕೆ ಸರ್ ಸಿಂಪಲ್? ಇವರು ಒಂದು 3 ತಿಂಗಳ ಹಿಂದೆ ಇವರು ನ್ಯೂಸಲ್ಲಿ ಇದ್ರಲ್ವಾ? ಯಾಕೆ? ಈ ಒಂದು ಮ್ಯಾಗಸೆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಮೊದಲ ಸಂಸ್ಥೆ ಆಗಿತ್ತು ನಮ್ಮ ಭಾರತದ್ದು ಇದು. ಯಾವುದು? ಈ ಒಂದು ಎಜುಕೇಟ್ ಗರ್ಲ್ಸ್ ಅನ್ನೋದು. ಓಕೆ, ಸೊ ಅದರ ಒಂದು ಸಂಸ್ಥಾಪಕ ಯಾರು ಅಂತ ಕೇಳಿದ್ರೆ ಸಫಿನಾ ಹುಸೇನ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಸಫಿನಾ ಹುಸೇನ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, T20 ವಿಶ್ವಕಪ್ ಇತಿಹಾಸದಲ್ಲಿ ಕೇವಲ 33 ಎಸೆತಗಳಲ್ಲಿ ಅತ್ಯಂತ ವೇಗದ ಶತಕ ಸಿಡಿಸಿದ ಫಿನ್ ಅಲಿಯನ್ ಯಾವ ದೇಶದ ಆಟಗಾರ ಅಂತ? ಯಾವ ದೇಶದವರು ಸರ್ ಅವರು? ನ್ಯೂಜಿಲೆಂಡ್ ದೇಶದವರು. ಬಟ್ ದುರಾದೃಷ್ಟ ನೋಡಿ ಇವರು ಫೈನಲಲ್ಲಿ ಸೋಲ್ತಾರೆ. ಓಕೆ, ಸೊ ಯಾರ ವಿರುದ್ಧ? 96 ರನ್ಗಳಿಂದ ನಮ್ಮ ಭಾರತದ ವಿರುದ್ಧ ಇವರು ಮಂಡಿಯನ್ನು ನೋಡ್ತಾರೆ ಸರ್ನ. ಯಾರು? ಈ ನ್ಯೂಜಿಲೆಂಡ್ ದೇಶ ಸರ್ನಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಅಂದರೆ ಇದರ ಒಂದು ಕ್ಯಾಪ್ಟನ್ ಯಾರಾಗಿದ್ರು ಅಂತ ಕೇಳಿದ್ರೆ ಮಿಚೆಲ್ ಸ್ಯಾಂಟ್ನರ್ ಅವರಾಗಿದ್ರು. ಅಂದರೆ ನಮ್ಮ ಭಾರತ ತಂಡದ ಈ ಒಂದು ಕ್ಯಾಪ್ಟನ್ ಯಾರಾಗಿದ್ರು ಅಂತ ಕೇಳಿದ್ರೆ ಸೂರ್ಯಕುಮಾರ್ ಯಾದವ್ ಅವರಾಗಿದ್ರು. ಹಾಗಾದರೆ ಈ ಒಂದು 10ನೇ ಆವೃತ್ತಿ ನೆನ್ಪಿಟ್ಕೊಳ್ಳಿ, ಈ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ವಾಟ್ ಎವರ್ ದ ಕ್ವಶನ್ ಬಿಟ್ಬಿಡಿ, ನಾನು ಹೇಳೋದು ನೆನ್ಪಿಟ್ಕೊಳ್ಳಿ. 10ನೇ ಆವೃತ್ತಿ ಆಗಿರ್ತಕ್ಕಂತಹ T20 ವರ್ಲ್ಡ್ ಕಪ್ ಎಲ್ಲಿ ನಡೆದಿತ್ತು? ಯಾವ ದೇಶಗಳು ಇದನ್ನು ಹೋಸ್ಟ್ ಮಾಡಿದ್ವು ಅಂತ ಕೇಳಿದ್ರೆ ಸರ್ ಇಂಡಿಯಾ ಆ್ಯಂಡ್ ದೆನ್ ಶ್ರೀಲಂಕಾ ಇದನ್ನು ಜಂಟಿಯಾಗಿ ಹೋಸ್ಟ್ ಮಾಡಿದ್ವು. ಆ್ಯಂಡ್ ದೆನ್ ಟೋಟಲಿ 20 ತಂಡಗಳು ಭಾಗವಹಿಸಿತ್ತು. ಸೊ ಅದರಲ್ಲಿ 4 ಗ್ರೂಪ್ಗಳನ್ನು ಮಾಡ್ಕೊಂಡಿದ್ರು. ಓಕೆ, ಸೊ ಪ್ರತಿಯೊಂದು ಗ್ರೂಪಲ್ಲಿ 5 ತಂಡಗಳಿತ್ತು. ಸೊ ಇದನ್ನು ಫಸ್ಟ್ ಗ್ರೂಪ್ ಸ್ಟೇಜಲ್ಲಿ ಇದನ್ನು 4 ಗ್ರೂಪ್ಗಳನ್ನಾಗಿ ಮಾಡ್ಕೊಂಡಿದ್ರು ಸರ್ನಾ. ಸೊ ಟೋಟಲಿ ಎಷ್ಟು ತಂಡಗಳು? 20 ತಂಡಗಳು. ಆ್ಯಂಡ್ ದೆನ್ ಇದರಲ್ಲಿ ಫಸ್ಟ್ ಡೆಬ್ಯೂಟ್ ಮಾಡಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ಕೇಳಿದ್ರೆ ಇಟಲಿ ದೇಶ ಅಂತ ಹೇಳ್ತೀವಿ ಸರ್ನಾ. ಸೊ ಇಟಲಿ ದೇಶದ ಒಂದು ಕ್ರಿಕೆಟ್ ತಂಡ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಡೆಬ್ಯೂ T20 ವರ್ಲ್ಡ್ ಕಪ್ ಅನ್ನೋದು ಆಡಿದೆ. ಓಕೆ, ಸೊ ಇದು ಗೊತ್ತಾಯ್ತಾ ನಿಮಗೆ? ಆ್ಯಂಡ್ ನೆಕ್ಸ್ಟ್ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅಂತ, ಮ್ಯಾನ್ ಆಫ್ ದ ಸೀರೀಸ್ ಅಂತ ಬರೋದಿಲ್ಲ ಇಲ್ಲಿ, ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅಂತ ಬರುತ್ತೆ. ಯಾವುದು? ಮ್ಯಾನ್ ಆಫ್ ದ ಟೂರ್ನಮೆಂಟ್. ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ 321 ರನ್ಗಳನ್ನು ಗಳಿಸಿ ಸಂಜು ಸ್ಯಾಮ್ಸನ್ ಅವರು ಈ ಒಂದು ಪ್ರಶಸ್ತಿಯನ್ನು ಗಳಿಸ್ಕೊಂಡಿದ್ದಾರೆ. ಸೊ ಹೇಗೆ ನೆನ್ಪಿಟ್ಕೊಳ್ಬೇಕು ಸರ್? 1 2 3 ನೆನಪಿಡಿತದಾ? ಸೊ ಈ ಒಂದು 3-2-1 ಅಂದರೆ ನನಗೆ ಇನ್ನೊಂದು ಏನೋ ನೆನಪು ಬರುತ್ತೆ. ಭಾರತದ ಉತ್ತರ ತುದಿಯಿಂದ ದಕ್ಷಿಣದ ತುದಿಯವರೆಗೆ ಕಂಡುಬರ್ತಕ್ಕಂತಹ ಉದ್ದ ಎಷ್ಟು ಅಂತ ಕೇಳಿದ್ರೆ 3214 ಕಿಲೋಮೀಟರ್. ಓಕೆ, 3 2 1 ಏನಿಲ್ಲ, ಇಲ್ಲಿ 3 ಮತ್ತೆ 1 ಹಾಕಿಬಿಡಿ 4 ಆಗುತ್ತೆ. ನೆನ್ಪಿಡಿತದೆ SSC ಎಕ್ಸಾಮಲ್ಲಿ ಕೇಳಿದ ಅನ್ನೋದನ್ನ ಲೆಂತ್. ಓಕೆ, ಸೊ ಅಡ್ಡ ಎಷ್ಟಿದೆ ಅಂತ ಕೇಳಿದ್ರೆ 2933 ಇದೆ. ಓಕೆ, ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಗೊತ್ತಾಯಿತು ನಮಗೆ, ಯಾರು? ಸಂಜು ಸ್ಯಾಮ್ಸನ್ ಅವರು ಪಡ್ಕೊಂಡಿದ್ದಾರೆ. ಹಾಗಾದರೆ ಮ್ಯಾನ್ ಆಫ್ ದ ಮ್ಯಾಚ್ ಯಾರಾಗಿದ್ದಾರೆ ಸರ್ ಫೈನಲ್ ಪಂದ್ಯದಲ್ಲಿ? ಯಾರು ಅಂತ ಕೇಳಿದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಜಸ್ಪ್ರೀತ್ ಬುಮ್ರಾ ಅವರು. ಆ್ಯಂಡ್ ದೆನ್ ಫೈನಲ್ ಪಂದ್ಯದಲ್ಲಿ ಈ ಒಂದು ಸಂಜು ಸ್ಯಾಮ್ಸನ್ ಅವರು ಎಷ್ಟು ರನ್ಗಳನ್ನು ಹೊಡೆದಿದ್ದಾರೆ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗಿದೆ ಸರ್ 89 ರನ್ಗಳನ್ನು ಅವರು ಹೊಡೆದಿದ್ರು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಜಸ್ಪ್ರೀತ್ ಬುಮ್ರಾ ಅವರು ಅತಿ ಹೆಚ್ಚು ವಿಕೆಟ್ಗಳನ್ನು ತೆಗೆದುಕೊಂಡಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾರೆ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ. ಎಷ್ಟು ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ ಅಂದರೆ 14 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಸರ್ ಏನು ಸರ್ ರಾಂಗ್ ಹೇಳ್ತಿದ್ದೀರಾ? ಇನ್ನೊಬ್ಬರು ಸಹ ತೆಗೆದುಕೊಂಡಿದ್ದಾರಲ್ಲ. ಹೌದು, ಅವ್ರು ಯಾರು? ಈ ವರುಣ್ ಚಕ್ರವರ್ತಿ ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ವರುಣ್ ಚಕ್ರವರ್ತಿ ಹಾಗೆ ಈ ಒಂದು ಜಸ್ಪ್ರೀತ್ ಬುಮ್ರಾ ಅವರು ಇಬ್ಬರೂ ಸಹ ಜಂಟಿಯಾಗಿ 14 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಓಕೆ, ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಎಷ್ಟನೇ ಬಾರಿಗೆ ಈ ಒಂದು ವರ್ಲ್ಡ್ ಕಪ್ಪನ್ನು ನಮ್ಮ ಭಾರತ ದೇಶ ಗೆಲ್ತಾ ಇದೆ? ಸೊ ಎಷ್ಟೇ ಬಾರಿ ಗೆಲ್ತಾ ಇದೆ? ನಿಮಗೆ ಹಾಕಿದ್ದೀನಿ ಅನಿಸುತ್ತೆ, ಟೆಲಿಗ್ರಾಮಲ್ಲಿ ಹಾಕಿದ್ದೀನಲ್ವಾ, ನೋಡಿದಿರಲ್ವಾ?
ಯಾರು ನೋಡಿಲ್ಲ ಟೆಲಿಗ್ರಾಮಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇಲ್ಲಾಂದರೆ ಗೂಗಲಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ಇದು 3ನೇ ಬಾರಿಗೆ ಫಸ್ಟ್ ಟೈಮ್ 2007ರಲ್ಲಿ ನಮ್ಮ ಮಹೇಂದ್ರ ಸಿಂಗ್ ಧೋನಿ. ಓಕೆ, ಸೊ ಇವ್ರು ಗೆಲ್ತಾರೆ ಯಾವುದು ಈ ಒಂದು T20 ವರ್ಲ್ಡ್ ಕಪ್. ಎಷ್ಟನೇ ಆವೃತ್ತಿ ಆಗಿತ್ತು? ಮೊದಲನೇ ಆವೃತ್ತಿ ಆಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವಾಗ ಅಂತ ಕೇಳಿದ್ರೆ 2024ರಲ್ಲಿ ಎಷ್ಟನೇ ಆವೃತ್ತಿ? 9ನೇ ಆವೃತ್ತಿಯನ್ನು ಗೆದ್ದಿರತಕ್ಕಂತಹ ತಂಡ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತ. ಯಾರ ಒಂದು ಕ್ಯಾಪ್ಟನ್ಸಿ ಹಿಡಿಯಲಿ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ರೋಹಿತ್ ಶರ್ಮಾ. ಓಕೆ, ಆ್ಯಂಡ್ ನೆಕ್ಸ್ಟ್ 10ನೇ ಆವೃತ್ತಿಯನ್ನು ಗೆದ್ದಿರತಕ್ಕಂತಹ ತಂಡ ಯಾವುದು ಅಂತ ಕೇಳಿದ್ರೆ 2026ರಲ್ಲಿ ಹಾಗೆ ನಮ್ಮ ಭಾರತ. ಸೊ ಯಾರು ಒಂದು ಕ್ಯಾಪ್ಟನ್ ಆಗಿದ್ರು ಅಂತ ಕೇಳಿದ್ರೆ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ತೀವಿ ಸರಿನಾ. ಸೊ ಇವಾಗ ಏನು ಹೇಳಿದೆ ಅಲ್ವ, ಒಂದು 2 ನಿಮಿಷಗಳಲ್ಲಿ ಈ 2 ನಿಮಿಷಗಳಲ್ಲಿ ನಿಮಗೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾನೆ. ನನ್ ಆಫ್ ದ ಎಕ್ಸಾಮ್, ಯಾವುದೇ ಎಕ್ಸಾಮ್ ಆಗಿರಲಿ ನಿಮಗೆ ಫಿಕ್ಸ್ ಕ್ವಶನ್ ಕೇಳ್ತಾನೆ. ಆವೃತ್ತಿ ಕೇಳ್ಬೋದು, ಇದನ್ನು ಸ್ಟ್ಯಾಟಿಕ್ ಕೇಳ್ಬೋದು, ಇಲ್ಲಾಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಿಮಗೆ ಲಿಂಕ್ ಕೇಳ್ಬೋದು. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ದೆನ್ ಇನ್ನೂ ಏನಾದರೂ ವಿಶೇಷತೆಗಳು ಇದೆಯಾ ಸರ್ ಇದರಲ್ಲಿ ನೆನ್ಪಿಟ್ಕೊಳ್ಬೇಕಾಗಂಥದ್ದು ಅಂತ ಅಂದರೆ ಅವಾಗ ನೀವು ಹೇಳಬೇಕಾಗುತ್ತೆ 2 ವಿಶೇಷತೆಗಳಿದೆ. ಸೊ ಇಲ್ಲಿವರೆಗೆ 10 ಆವೃತ್ತಿ ಆಯಿತು, 10 ಬೇಡ 9 ಆವೃತ್ತಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 9 ಆವೃತ್ತಿಗಳಲ್ಲಿ ಒಂದು ಬಾರಿಯೂ ಸಹ ಹೋಸ್ಟ್ ನೇಷನ್ ಗೆದ್ದೇ ಇಲ್ಲ. ಓಕೆ, ಸೊ ಇವಾಗ ನೋಡಿ ಭಾರತ ದೇಶ ಹೋಸ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಭಾರತ ದೇಶ ಗೆದ್ದೇ ಇಲ್ಲ. ಯಾವುದು ಈ ಸೌತ್ ಆಫ್ರಿಕಾ ಹೋಸ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಸೌತ್ ಆಫ್ರಿಕಾ ಗೆದ್ದೇ ಇಲ್ಲ. ಪಾಕಿಸ್ತಾನ ಹೋಸ್ಟ್ ಮಾಡಿದ್ಯಾ? ಪಾಕಿಸ್ತಾನ ಗೆದ್ದೇ ಇಲ್ಲ. ಸೊ ಬೇರೆ ತಂಡಗಳೇ ಗೆಲ್ತಾ ಇತ್ತು. ಸೊ ಅದನ್ನು ನಾವು ಆ ಒಂದು ಲೆಗಸಿಯನ್ನು ನಾವು ಬ್ರೇಕ್ ಮಾಡಿದ್ದೀವಿ, ಯಾಕೆಂದರೆ ನಮ್ಮ ಭಾರತದಲ್ಲಿ ಹೋಸ್ಟ್ ಆಗಿತ್ತು, ನಮ್ಮ ಭಾರತದವರೇ ಗೆದ್ದಿದ್ದೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಸೊ ಕಾನ್ಸಿಕ್ಯೂಟಿವ್ ಆಗಿ ಮೀನ್ಸ್ ಈ ವರ್ಷದ ಎಷ್ಟನೇದು ಈ ಒಂದು 6ನೇ ಒಂದು ಎಡಿಷನ್ನ ವರ್ಲ್ಡ್ ಕಪ್ನು ಸಹ ಒಬ್ಬರು ಗೆದ್ದಿದ್ದಾರೆ. ಯಾರು ಗೆದ್ದಿದ್ದಾರೆ? ಈ ಒಂದು ಸೌತ್ ಆಫ್ರಿಕಾದವ್ರು ಗೆದ್ದಿದ್ದಾರೆ ಅಂತ ಅನ್ಕೊಳ್ಳಿ. ಆ್ಯಂಡ್ ದೆನ್ 7ನೇದು ಸಹ ಸೌತ್ ಆಫ್ರಿಕಾದವ್ರು ಗೆದ್ದೇ ಇಲ್ಲ. ಓಕೆ, ಸೌತ್ ಆಫ್ರಿಕಾ ಗೆದ್ದೇ ಇಲ್ಲ, ಅದು ಬೇರೆ ಮಾತು. ಬಟ್ ಕಾನ್ಸಿಕ್ಯೂಟಿವ್ ಆಗಿ ಯಾರಿಗೂ ಸಹ ಗೆದ್ದಿಲ್ಲ. ಆ ಲೆಗಸಿಯನ್ನು ಸಹ ನಾವು ಬ್ರೇಕ್ ಮಾಡಿದ್ದೀವಿ. ಸೊ ಕಾನ್ಸಿಕ್ಯೂಟಿವ್ ಆಗಿ ಗೆದ್ದಿರ್ತಕ್ಕಂಥ ತಂಡವೂ ಸಹ ನಮ್ಮ ಭಾರತ ತಂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಹೋಸ್ಟ್ ನೇಷನ್ ಗೆದ್ದಿರ್ತಕ್ಕಂಥ ತಂಡವೂ ಸಹ ನಮ್ಮದೇ ತಂಡ ಅಂತ ಹೇಳಬೇಕಾಗತ್ತೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ನಿಮಗೆ ಸಾಕಷ್ಟು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಈ 11 ತಂಡದ ಆಟಗಾರರ ಹೆಸರು ಸಹ ಗೊತ್ತಿದ್ರೆ ಸಾಕು, ಯಾಕೆಂದರೆ ಈ ವ್ಯಕ್ತಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಸಹ ಸಿಲ್ಲಿ ಕ್ವಶನ್ಗಳು ಬರೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ನಿಮಗೆ ಹೋಮ್ವರ್ಕ್ ಪ್ರಶ್ನೆ ಏನು? ಸೊ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಹೆಸರು ನಾನು ನಿಮ್ಗೆ ಹೇಳಿದೆ. ಹಾಗಾದರೆ ಅತಿ ಹೆಚ್ಚು ರನ್ಗಳನ್ನು ಬಾರಿಸಿರ್ತಕ್ಕಂಥ ವ್ಯಕ್ತಿಯ ಹೆಸರು ಏನು ಅಂತ? ಓಕೆ, ಸಂಜು ಸ್ಯಾಮ್ಸನ್ ಅಲ್ಲ, ಸಂಜು ಸ್ಯಾಮ್ಸನ್ ನೀವು ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಯಾರು ಅಂತ ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ 10ನೇ ಪ್ರಶ್ನೆ, ಕೇಂದ್ರ ಸಚಿವ ಅಮಿತ್ ಶಾ ಅವರು 2027ರ ಜನಗಣತಿಗಾಗಿ ಅನಾವರಣಗೊಳಿಸಿದ ಪ್ರಗತಿ ಮತ್ತು ವಿಕಾಸ್ ಎಂಬುದು ಇವು ಶುಭಾಂಕರಿಗಳಾಗಿದ್ದಾವೆ, ಮೀನ್ಸ್ ಮಾಸ್ಕಟ್ಗಳಾಗಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ರಾಜಸ್ಥಾನದ ಯಾವ ನಗರದಲ್ಲಿ ಹೊಸ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಕ್ಕೆ ಅಡಿಪಾಯವನ್ನು ಹಾಕಿದರು ಅಂತ ಕೇಳಿದ್ದೇನೆ ಸರ್ನ. ಎಲ್ಲಿ ಅಡಿಪಾಯವನ್ನು ಹಾಕಿದ್ದಾರೆ ಇವರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇನ್ ಕೋಟಾ ಅಂತ ಹೇಳ್ತೀವಿ ಸರ್ನ. ಯಾವುದು ಈ ಒಂದು ಕೋಟಾ ಎದಕ್ಕೆ ಫೇಮಸ್ ಇದೆ ರೀ? JEE ಆ್ಯಂಡ್ ದೆನ್ ಈ ನೀಟ್ ಕೋಚಿಂಗ್ಗೆ ಫೇಮಸ್ ಇದೆ, ಯಾವುದು ಕೋಟಾ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನೌಷಧಿ ಅಗ್ಗವೂ ಹೌದು ನಂಬಿಕೆಸ್ತವೂ ಹೌದು ಎಂಬ ಘೋಷವಾಕ್ಯದೊಂದಿಗೆ ಮಾರ್ಚ್ 7, 2026ರಂದು ಎಷ್ಟನೇ ಜನೌಷಧಿ ದಿವಸವನ್ನು ಆಚರಿಸಲಾಯಿತು ಅಂತ ಕೇಳಿದ್ದೇನೆ ಸರ್ನ. ಎಷ್ಟನೇದು ಆಚರಿಸಲಾಗಿದೆ? ಸೊ ಅದಷ್ಟೇನು ಇಂಪಾರ್ಟೆಂಟ್ ಆಗಲ್ಲ. ಸೊ ಆಪ್ಷನ್ ಬಿ 8ನೇದು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಕರ್ತವ್ಯ ಪಥದಲ್ಲಿ ಆಯೋಜಿಸಿದ ಕಾರ್ಯಕ್ರಮದ ಹೆಸರೇನು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಶಿ ಲೀಡ್ಸ್ ಭಾರತ್ ಅನ್ನೋದು ಈ ಒಂದು ಕಾರ್ಯಕ್ರಮದ ಹೆಸರಾಗಿತ್ತು ಸರ್ನ. ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು ಅಂತ ಕೇಳಿದ್ರೆ ಕರ್ತವ್ಯ ಪಥದಲ್ಲಿ. ಯಾವುದೋ ಈ ಒಂದು ಕರ್ತವ್ಯ ಪಥ ಅಂತ ಹೇಳ್ತೀವಿ, ರಾಜಪಥ ಅಂತ ಹೇಳ್ತಿದ್ವಿ ಅಲ್ವಾ. ಸೊ ಈ ಒಂದು ಕರ್ತವ್ಯ ಪಥ, ಇದನ್ನು ನೆನ್ಪಿಟ್ಕೊಳ್ಳಿ. ಶಿ ಲೀಡ್ಸ್ ಭಾರತ್ ಅನ್ನೋದಾಗಿದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಈ ಒಂದು ಮಹಿಳಾ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಮಾರ್ಚ್ 8ರಲ್ಲಿ ಆಚರಣೆ ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ನಡೆದ 9ನೇ ಅಂತಾರಾಷ್ಟ್ರೀಯ ಸಂಥಾಲ್ ಸಮ್ಮೇಳನದಲ್ಲಿ ರಾಷ್ಟ್ರಪತಿ ಮುರ್ಮು ಅವರು ಯಾವ ಲಿಪಿಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿದರು ಅಂತ ಸರ್ನ. ಎಲ್ಲಿ ನಡೆದಿದೆ ಸರ್ ಈ ಒಂದು ಸಂಥಾಲ್ ಸಮ್ಮೇಳನ ಅಂತ ಕೇಳಿದ್ರೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗಲ್ಲಿ ನಡೆದಿದೆ, ಒಡಿಶಾದಲ್ಲಿ ನಡೆದಿಲ್ಲ, ನೆನ್ಪಿಟ್ಕೊಳ್ಳಿ. ಡಾರ್ಜಿಲಿಂಗಲ್ಲಿ ನಡೆದಿದೆ. ಡಾರ್ಜಿಲಿಂಗ್ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತೆ. ಸೊ ಎಷ್ಟನೇ ಆವೃತ್ತಿ ಆಗಿತ್ತು? 9ನೇ ಆವೃತ್ತಿ ಆಗಿದೆ. ಸೊ ಇದರಲ್ಲಿ ಯಾವ ಲಿಪಿಯ ಒಂದು ಪ್ರಾಮುಖ್ಯತೆಯನ್ನು ಇವರು ಎತ್ತಿ ತೋರಿಸಿದ್ದಾರೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಓಲ್ ಚಿಕ್ಕಿ ಅಂತ ಹೇಳ್ತೀವಿ ಸರ್ನ. ಯಾವುದು ಈ ಒಂದು ಓಲ್ ಚಿಕ್ಕಿ 100 ವರ್ಷಗಳ ಒಂದು ಇತಿಹಾಸವನ್ನು ಇದು ಹೊಂದಿದೆ ಈ ಒಂದು ಲಿಪಿ. ಆ್ಯಂಡ್ ದೆನ್ ನೆಕ್ಸ್ಟ್ 15ನೇ ಪ್ರಶ್ನೆ, ಗ್ರೀನ್ ಅಮೋನಿಯಾ ಮತ್ತು ಮೆಥನಾಲ್ ವ್ಯಾಪಾರವನ್ನು ಉತ್ತೇಜಿಸಲು ಗ್ರೀನ್ ಹೈಡ್ರೋಜನ್ ಮಾನದಂಡಗಳ ಕುರಿತು ಭಾರತದ ಯಾವ ದೇಶದೊಂದಿಗೆ ದ್ವಿಪಕ್ಷೀಯ ಸಮ್ಮೇಳನ ನಡೆಸಿತು ಅಂತ ಕೇಳಿದಾನೆ ಸರ್ನ. ಯಾವ ದೇಶದ ಜೊತೆ ಈ ಒಂದು ಸಮ್ಮೇಳನ ನಡೆಸಿದೆ ಸರ್? ಯಾವುದಿಲ್ಲ ಸರ್, ಇದೇ ಒಂದು ನಮ್ಮನ್ನು ಆಳಿ ಹೋದವರು ಯಾರು? UK ಅಂತ ಹೇಳ್ತೀವಿ, ಯುನೈಟೆಡ್ ಕಿಂಗ್ಡಮ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 16ನೇ ಪ್ರಶ್ನೆ, ಭಾರತ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿಗಾಗಿ ಈ ಒಂದು ಮಾಸ್ಕಟ್ಗಳು ಯಾವುದು ಸರ್? ಈ ಒಂದು ಪ್ರಗತಿ ಮತ್ತು ವಿಕಾಸ್ ಅಂತ ಹೇಳ್ತೀವಿ. ಸೊ ಇಂಪಾರ್ಟೆಂಟ್ ಆಗೇ ಆಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಸ್ತಾವಿಸಲಾದ 2000 ಮೆಗಾವ್ಯಾಟ್ ಸಾಮರ್ಥ್ಯದ ಭಾರತದ ಅತಿ ದೊಡ್ಡ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್. ಓಕೆ, ಸೊ ಭಾರತದ ಅತಿ ದೊಡ್ಡ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಆಗಿದೆ ಇದು. ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಇದೇ ಆಗುತ್ತಾ ಅಥವಾ ಅಲ್ವಾ?
ಇದೆ ಸರ್, ಯಾವುದು ಈ ಒಂದು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಹೇಳ್ತೇವೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮಹಿಳಾ ಉದ್ಯಮಿಗಳಿಗೆ ಬೆಂಬಲ ನೀಡಲು ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಪ್ರಾರಂಭಿಸಿದ ಯೋಜನೆ ಹೆಸರು ಏನು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಟ್ವೀಸ್ ಅಂತ. ವಾಟ್ ಯು ಮೀನ್ ಬೈ ಟ್ವೀಸ್ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ತಮಿಳುನಾಡು ವುಮೆನ್ ಎಂಟರ್ಪ್ರೆನರ್ ಎಂಪವರ್ಮೆಂಟ್ ಸ್ಕೀಮ್ ಅಂತ ಹೇಳ್ತೇವೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಎಂದು ಕರೆಯಲ್ಪಡುವ ಯಾವ ವನ್ಯಜೀವಿ ಧಾಮದ ಪ್ರದೇಶವನ್ನು ವಿಸ್ತರಿಸಲು ಕರ್ನಾಟಕ ಹೈಕೋರ್ಟ್ ಸೂಚಿಸಿದೆ ಅಂತ. ಓಕೆ, ಸೊ ವಿಸ್ತಾರ ಮಾಡಬೇಕಂತ ಸೂಚಿಸಿದೆ ಅಂತ. ಯಾವುದು ಈ ಒಂದು ಹೈಕೋರ್ಟ್ ಯಾವುದದು ಯಾವುದಂದರೆ ಸರ್ ದ್ಯಾಟ್ ಈಸ್ ಒಂದು ಕಪ್ಪತಗುಡ್ಡ ವನ್ಯಜೀವಿ ಧಾಮ. ಓಕೆ, ಯಾವುದು ಅಂದರೆ ಒಂದು ಕಪ್ಪತಗುಡ್ಡ ವನ್ಯಜೀವಿ ಧಾಮ. ಸೊ ಅಲ್ಲಿ ಬಂಗಾರ ಸಿಕ್ಕಿದ್ದು. ಸೊ ಇವರಿಗೆ ಆಸೆ ಹೋಗ್ತಾ ಇಲ್ಲ ಅನಿಸುತ್ತೆ. ಒಟ್ಟಲ್ಲಿ ಅದನ್ನು ಎಲ್ಲ ಸಹ ಮಾರಿ ಒಟ್ಟಿನಲ್ಲಿ ದೋಚಿ ಒಟ್ಟಲ್ಲಿ ಹೋಗ್ಬೇಕು ಇವರು. ಓಕೆ, ಇದು ಸಹ ನಿಮಗೆ ಗೊತ್ತಿರಲಿ. ಅಂದರೆ ನೆಕ್ಸ್ಟ್, ಬ್ರಹ್ಮಪುತ್ರ ಉಪನದಿಗಳಲ್ಲಿ ಸಂಶೋಧಕರು ಇತ್ತೀಚೆಗೆ ಪತ್ತೆ ಹಚ್ಚಿದ ಹೊಸ ಸಿಹಿ ನೀರಿನ ಮೀನು ತಳಿಗಳು ಯಾವ್ಯಾವು ಅಂತ. ಸರಿನಾ? ಯಾವುದು ಸರ್ ಇದು? ಬ್ರಹ್ಮಪುತ್ರ ಉಪನದಿಗಳಲ್ಲಿ ಸಿಕ್ಕಿದಾವೆ ಅಂತೆ. ಇದು ಸಿಹಿ ನೀರಿನ ಮೀನು ತಳಿಗಳಾಗಿದ್ದಾವೆ ಅಂತೆ. ಯಾವುದು ಅಂದರೆ ಈ ಒಂದು ಗಿಫ್ಟೋ ಥೊರಾಕ್ಸ್ ಸೆಂಟಿಮೆರೆನೆ ಮತ್ತು ಈ ಒಂದು ಒರ್ಸ್ಟಿಸ್ ಎಲಿಯಾನೆ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಒರ್ಸ್ಟಿಸ್ ಎಲಿಯಾನೆ ಮತ್ತು ಈ ಒಂದು ಗ್ಲಿಫ್ಟೋ ಥೊರಾಕ್ಸ್ ಸೆಂಟಿಮೆರೆನೆ ಅನ್ನುವ 2 ಸಿಹಿ ನೀರಿನ ಮೀನು ತಳಿಗಳಾಗಿದ್ದಾವೆ. ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರಾಷ್ಟ್ರೀಯ ಜಲಮಾರ್ಗ 2 ಬ್ರಹ್ಮಪುತ್ರ ನದಿಯಲ್ಲಿ ರಾತ್ರಿ ಸಂಚರಣೆಯಲ್ಲಿ ಸುಧಾರಿಸಲು ಭಾರತ ಮೊದಲ ನದಿಯ ಲೈಟ್ ಹೌಸ್ಗಳಿಗೆ ಎಲ್ಲಿ ಅಡಿಪಾಯ ಹಾಕಲಾಯಿತು ಅಂತ. ಟೋಟಲಿ 4 ಲೈಟ್ ಹೌಸ್ಗಳನ್ನು ಓಪನ್ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡಿದ್ದಾರೆ. ಹಾಗಾದರೆ ಎಲ್ಲಿ ಅಂದರೆ ಈ ಒಂದು ಗುವಾಹಟಿಯಿಂದ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಎಲ್ಲಿ ಅಂದರೆ ಈ ಒಂದು ಗುವಾಹಟಿಯಿಂದ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026 ಅಂತ್ಯದ ವೇಳೆಗೆ ಭಾರತದ ವಿದೇಶಿ ವಿನಿಮಯ ಮೀಸಲು ಫಾರೆಕ್ಸ್ ರಿಸರ್ವ್ಸ್ ಎಷ್ಟು ದಾಖಲೆಯ ಮಟ್ಟವನ್ನು ತಲುಪಿದೆ ಅಂತ. ಎಷ್ಟು ತಲುಪಿದೆ ಸರ್ ಇದು? ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ ಒಂದು 728.49 ಬಿಲಿಯನ್ ಕೋಟಿಗಳಷ್ಟು ಇದು ತಲುಪಿದೆ, ಡಾಲರ್ಗಳಷ್ಟು ತಲುಪಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ಮೊದಲ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡೆಗಳು ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಅನ್ನು ಆಯೋಜಿಸುತ್ತಿರುವ ರಾಜ್ಯ ಯಾವುದು ಅಂತ. ಸರ್ನಾ? ಸೊ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಸರ್? ಮೊದಲ ಆವೃತ್ತಿ ಆಗಿದೆ ಸರ್. ನಿಮಗೆ ಮೊದಲ ಆವೃತ್ತಿ ಅಂತ ಬಂದರೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ನಮ್ಮ ಭಾರತದ್ದು ಅಂತ ಬಂದರೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ಜಗತ್ತಿನದು ಅಂತ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೊದಲ ಮಹಿಳೆ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ಯಾವುದೇ ಅಂದ್ರೆ ಸಹ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ನಿಮ್ಗೆ ಹೇಳಿದ್ದೆ ಯಾವುದು ದ ಫಸ್ಟ್ ಬೀಚ್ ಗೇಮ್ಸ್ ಎಲ್ಲಿ ನಡೆದಿತ್ತು? ದೀವದಮರಲ್ಲಿ ನಡೆದಿತ್ತು. ಸೆಕೆಂಡ್ ಸಹ ದೀವದಮರಲ್ಲಿ ನಡೆದಿದೆ. ಬಟ್ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಗೆ ಹೇಳಿದ್ದೆ. ಓಕೆ, ಗೋಗ್ಲಾ ಬೀಚಲ್ಲಿ ನಡೆದಿತ್ತಲ್ವಾ? ಸೊ ಅದು ಕೇಳಿದ್ದಾನೆ ಎಕ್ಸಾಮಲ್ಲಿ. ಮಿನಿಮಮ್ ಅದನ್ನು 3 ಬಾರಿ ಕೇಳಿದ್ದಾನೆ. ಇವಾಗ ನೋಡಿ RRB ಎಕ್ಸಾಮ್ಸ್ಗಳಲ್ಲೇ, ಜಸ್ಟ್ RRB NTPC ಎಕ್ಸಾಮ್ಸ್ ಅಂತ ಅಲ್ಲ. ಸೊ ರೀಸೆಂಟಾಗಿ ನಡೆದಿರತಕ್ಕಂಥ ALP ಎಕ್ಸಾಮಲ್ಲಿ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಯಾವುದೇ ಟೆಕ್ನಿಷಿಯನ್ ಎಕ್ಸಾಮ್ ಯಾವುದಾದ್ರು ನಡೆದಿದೆ ಅಲ್ಲ, ಸೊ ಅದರಲ್ಲಿ ಸಹ ಕೇಳಿದಾನೆ. ಅದನ್ನು ಜಾಸ್ತಿ ಫೋಕಸ್ ಮಾಡಿದ್ದಾನೆ ಅದ್ರ ಮೇಲೆ. ಸೊ ಇದು ಎಲ್ಲಿ ನಡೆದಿದೆ ಅಂತ. ಎಲ್ಲಿ ಸರ್ ಇದು? ಛತ್ತೀಸ್ಗಢ ಅಥವಾ ಜಾರ್ಖಂಡದಲ್ಲಿ ಅಂತ. ಎಲ್ಲಿ ಅಂತ ಕೇಳಿದ್ರೆ ಸರ್ ನಾವಾಗ ಹೇಳಬೇಕಾಗತ್ತೆ ಯಾವುದು? ದ್ಯಾಟ್ ಈಸ್ ಈ ಒಂದು ಛತ್ತೀಸ್ಗಢದಲ್ಲಿ. ಓಕೆ, ಯಾವುದು? ಒಂದು ಛತ್ತೀಸ್ಗಢದಲ್ಲಿ ಖೇಲೋ ಇಂಡಿಯಾ ಟ್ರೈಬಲ್ಸ್ ಗೇಮನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಹೆಸರನ್ನು ಯಾವಾಗ? ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಹುರೂನ್ ಗ್ಲೋಬಲ್ ರಿಚ್ ಲಿಸ್ಟ್ ಪ್ರಕಾರ $700 ಬಿಲಿಯನ್ ನಿವ್ವಳ ಮೌಲ್ಯವನ್ನು ದಾಟಿದ ವಿಶ್ವದ ಮೊದಲ ವ್ಯಕ್ತಿ ಯಾರು ಅಂತ. ಯಾರು ಸರ್ ಅವರು? ದ್ಯಾಟ್ ಈಸ್ ಎಲಾನ್ ಮಸ್ಕ್. ಸಿಂಪಲ್ ಆನ್ಸರ್. ಓಕೆ, ಯಾರು ಅಂದರೆ ಈ ಒಂದು ಎಲಾನ್ ಮಸ್ಕ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೆಹಲಿಯ ನೂತನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು ಅಂತ. ಸರ್ ಯಾರಿಲ್ಲ ಸರ್, ಈ ಒಂದು ತರಣ್ಜಿತ್ ಸಿಂಗ್ ಸಂಧು ಅವರು. ಸರ್ ಇಲ್ಲ ಸರ್, ರಾಂಗ್ ಹೇಳ್ತಿದ್ರೆ. ಯಾರು ಅಂದರೆ ವಿನಯ್ ಕುಮಾರ್ ಸಕ್ಸೇನಾ ಅವರಿದ್ದಾರೆ. ಕ್ಲಾಸ್ ಕೇಳಿಲ್ವಾ? ಕ್ಲಾಸ್ ಕೇಳಿ ಒಂದ್ಸರಿ ನೀವು. ಗೌರವರ ಮೇಲೆ ಒಂದು ಕ್ಲಾಸ್ ಮಾಡಿದ್ದೀನಿ. ಓಕೆ, ಸೊ ಇವರು ಮೊದಲಿದ್ರು ಎಲ್ಲಿ ಒಂದು ದೆಹಲಿಗೆ ವಿನಯ್ ಕುಮಾರ್ ಸಕ್ಸೇನಾ ಅವರು ಇದ್ರು. ಬದಲಾಗಿ ಇವಾಗ ಯಾರು ಬಂದಿದ್ದಾರೆ ಅಂತ ಕೇಳಿದ್ರೆ ತರಣ್ಜಿತ್ ಸಿಂಗ್ ಸಂಧು ಅವರು ಬಂದಿದ್ದಾರೆ. ಹಾಗಾದರೆ ವಿನಯ್ ಕುಮಾರ್ ಸಕ್ಸೇನಾ ಅವರು ಎಲ್ಲಿ ಹೋದ್ರು ಸರ್ ಅಂತ ಕೇಳಿದ್ರೆ ಇವರು ಸಕ್ಸಸ್ ಆಗಿ ಲಡಾಖ್ಗೆ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ದಾರಿ ತಪ್ಪಿಸುವ ಹಣಕಾಸು ವಿಷಯಗಳನ್ನು ಮೇಲ್ವಿಚಾರಣೆ ಮಾಡಲು ಸೆಬಿ ನಿಯೋಜಿಸಿದ ಇನ್ ಹೌಸ್ AI ವ್ಯವಸ್ಥೆಯ ಹೆಸರೇನು ಅಂತ. ಏನಾಗಿದೆ ಸರ್ ಈ ಒಂದು AI ವ್ಯವಸ್ಥೆ ಹೆಸರು? ದ್ಯಾಟ್ ಈಸ್ ಈ ಒಂದು ಸುದರ್ಶನ್ AI ಅಂತ ಹೇಳ್ತೀವಿ. ಯಾವ AI? ಈ ಒಂದು ಸುದರ್ಶನ್ AI. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧಿಸುವ ಪ್ರಸ್ತಾವನೆಯನ್ನು ಯಾವ ರಾಜ್ಯದ ಬಜೆಟ್ನಲ್ಲಿ ಮಂಡಿಸಲಾಗಿದೆ ಅಂತ. ಸರ್ ಯಾವ ರಾಜ್ಯದಲ್ಲಿ? ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಕರ್ನಾಟಕ ರಾಜ್ಯ. ಈ ಒಂದು ಏನು ತಂದಿದಾರಲ್ವ, ಈ ಒಂದು ಏನಂತ ಹೇಳ್ತೀವಿ ಪ್ರಾಜೆಕ್ಟ್, ಈ ಒಂದು ಸ್ಕೀಮ್ ವಾಟ್ ಎವರ್ ಏನಿದೆಯಲ್ಲ, ಸೊ ಇದು ತಂದಿರ್ತಕ್ಕಂಥ ಒಳ್ಳೆ ಇದೆ. ಬಟ್ ದ ಲೂಪ್ ಹೋಲ್ಗಳು ಜಾಸ್ತಿ ಇದ್ದಾವೆ. ಹಾಗೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಥರ. ಹೇಗೆ? ಇವಾಗ ಎಷ್ಟು ಜನ 18 ವಯಸ್ಸಿಗಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳು ತಮ್ಮ ಹೆಸರಿನ ಮೇಲೆ ಐಡಿಯನ್ನು ಕ್ರಿಯೇಟ್ ಮಾಡಿ ಓಪನ್ ಮಾಡಿ ಯೂಸ್ ಮಾಡ್ತಿರ್ತಾರೆ. ಆ ಎಲ್ಲ ಡಾಟಾಗಳನ್ನು ಅವ್ರ ತಂದೆ ತೆಗೆದು ಹಾಕ್ತಾರೆ. ಲಾಸ್ಟಿಗೆ ಅದು ಜಸ್ಟ್ ಏನು ಯೂಸರ್ ನೇಮ್ ಹಾಕ್ತಾರಲ್ಲ ಇನ್ಸ್ಟಾದಲ್ಲಿ, ಫಾರಿನ್ ಪ್ರಿನ್ಸಸ್ಸು, ಅಲ್ಲಿಯ ಪ್ರಿನ್ಸಸ್, ಇಲ್ಲಿಯ ಪ್ರಿನ್ಸು, ಅದು ಇದು ಅಂತ, ಅದೆಲ್ಲ ಅವ್ರು ಹಾಕೊಂಡು ಯೂಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಇದಕ್ಕೆ ಹೇಗೆ ತರ್ತಾರೆ, ಇದಕ್ಕೆ ಹೇಗೆ ರೆಗ್ಯುಲೇಟ್ ಮಾಡ್ತಾರೆ?
ಆಗುತ್ತೆ. ಆ್ಯಂಡ್ ದೆನ್ ಈ ರೆಗ್ಯುಲೇಟ್ ಮಾಡೋದು ಆ್ಯಕ್ಚುಲಿ ಸರ್ಕಾರ ಮಾಡ್ತಾ ಅನ್ನೋದು ಸುಳ್ಳು. ಓಕೆ, ಬಟ್ ಈ ನಮ್ಮ ಮನೆಗಳು ಮಾಡ್ತವೆ ಆ್ಯಂಡ್ ದೆನ್ ನಮ್ಮ ಫ್ಯಾಮ್ಲಿ ಮಾಡ್ತವೆ ಅನ್ನೋದು ಸಹ ಸತ್ಯ ಆಗುತ್ತೆ. ಓಕೆ, ಸೊ ಯಾಕೆ ಅಂತಂದರೆ ಈ ಒಂದು ಮೊಬೈಲ್ ಹೇಗಿದೆ ಅಂತಂದರೆ ನಮ್ಮ ಮೈಂಡನ್ನು ಬೆಳವಣಿಗೆ ಮಾಡಿಕೊಡೋದಿಲ್ಲ. ಸರ್ ಇವಾಗ ನಾವು ಯೂಸ್ ಮಾಡ್ತಿದ್ದೀವಲ್ಲ, ಸೊ ಮೈಂಡ್ ಬೆಳವಣಿಗೆ ಆಗಿದೆ ಇವಾಗ ಆಲ್ರೆಡಿ. ಓಕೆ, ನೀವು ಯೂಸ್ ಮಾಡಿದ್ದೀರಾ ಒಂದು 15 ವರ್ಷಕ್ಕಿಂತ ಮುಂಚೆ? ಮಾಡಿಲ್ಲ. ಓಕೆ, ಯಾಕಂದರೆ ಅಲ್ಲಿವರೆಗೆ ಮೈಂಡ್ ಬೆಳವಣಿಗೆ ಆಗಿದೆ. ಸೊ ಇವಾಗ ಹೇಗೆ ಅಂತಂದರೆ ಊಟ ಮಾಡಲಿಲ್ಲ, ಕೊಡು ಮೊಬೈಲ್. ಅಳ್ತಾ ಇದ್ದಾನೆ, ಕೊಡು ಮೊಬೈಲ್. ಹೊರಗಡೆ ಹೋಗಬೇಕು, ಕೊಡು ಮೊಬೈಲ್. ಅಡುಗೆ ಮಾಡ್ತಿದ್ದೀನಿ, ಆತ ಕಾಡ್ತಾನೆ, ಕೊಡು ಮೊಬೈಲ್. ಆತ ಮೀನ್ಸ್ ಚಿಕ್ಕ ಮಗು. ಓಕೆ, ಸೊ ಹೀಗೆ ಅವರಿಗೆ ಫಸ್ಟ್ ಇವರೇ ಹಾಕ್ತಾರೆ ಚಟ. ಓಕೆ, ಸೊ ಅದನ್ನು ಹಾಕಬೇಡಿ ಅಂತ. ಸೊ ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ಫಸ್ಟ್ ನೀವು ಅವಾಯ್ಡ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ, ಜಸ್ಟ್ ಮೊಬೈಲ್ ಅಷ್ಟೇ. ಓಕೆ, ಸೊ ಅವ್ರ ಮುಂದೆ ಅವಾಯ್ಡ್ ಮಾಡೋದಂತಲೇ ಹೇಗೆ, ನೀವು ಮೊಬೈಲ್ ನೋಡ್ತಾ ಕೂತ್ರೆ ಅವ್ರು ಸಹ ನೋಡ್ತಾ ಕೂಡ್ತಾರೆ. ಎಲ್ಲ ಅವ್ರ ಮುಂದೆ ಇದ್ದಾಗ ಮೊಬೈಲ್ ನೋಡೋದೇ ಬೇಕಾಗಿಲ್ಲ, ಜಸ್ಟ್ ದೂರ ಇಟ್ಟರೆ ಸಾಕು ಅಷ್ಟೇ. ಓಕೆ, ಸೊ ಇದನ್ನು ಮಾಡಿ. ಯಾಕೆಂದರೆ ನೆಕ್ಸ್ಟ್ ಪೀಳಿಗೆ ಆದರೂ ಸ್ವಲ್ಪ ಬುದ್ಧಿವಂತರು ಇರ್ತಕ್ಕಂಥ ಒಂದು ಪೀಳಿಗೆ ಬರಲಿ ಅಂತ. ಯಾಕೆ ಅಂತ ಕೇಳಿದ್ರೆ, ಒಂದು ಅವ್ಯವಹಾರವನ್ನು ಪ್ರಶ್ನೆ ಮಾಡಿದ್ರೆ ಸರ್ ನೀವು ಕಾಂಗ್ರೆಸ್ಸಾ ಅಂತ ಕೇಳ್ತಕ್ಕಂಥ ಬುದ್ಧಿವಂತರು ಇದ್ದಾರೆ. ಸೊ ಆ ಒಂದು ಮೈಂಡ್ಸೆಟ್ಟಿಂದ ಮೊದಲು ಹೊರಗೆ ಬರಲಿ ಜನ ಅಂತ. ಓಕೆ, ಸೊ ಯಾಕೆ ಕಾಂಗ್ರೆಸ್ ಏನು ಅಷ್ಟು ಒಳ್ಳೆಯದೆಯಾ, ಬಿ ಜೆ ಪಿ ಏನು ಅಷ್ಟು ಒಳ್ಳೆಯದಿದೆಯಾ, ಏನು 2,000 ಮೇಲಿಂದ ಬಿದ್ದಿದ್ದಾವ, ಏನು ನಿಮಗೇನು ಒಳ್ಳೇದು ಮಾಡಿದಾರ ಅಥವಾ ನನಗೇನು ಒಳ್ಳೇದು ಮಾಡಿದಾರ ಅಂತ. ಓಕೆ, ಸೊ ಯಾವುದೂ ಪಕ್ಷಗಳು ನಿಮಗೆ ಗೊತ್ತಿರಲಿ, ಯಾವುದೂ ಪಕ್ಷಗಳು ಜನರು ಒಳ್ಳೆಯದಕ್ಕಾಗಿ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ಅದು ಇನ್ನು ನಮ್ಮ ಭಾರತದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಕೇಳಿದ್ರೆ, ಸೊ ಜಸ್ಟ್ 2 ಕಾಯಿ ನಾವು ಬದುಕಬೇಕು. ನನಗೆ ಯಾರೇ ಕೆಟ್ಟದ್ದು ಮಾಡಿದ್ರು ಸಹ ನಾನು ಸಹಿಸ್ಕೊಳ್ತೀನಿ, ಆ್ಯಂಡ್ ನನಗೆ ಎಷ್ಟೇ ಅನ್ಯಾಯ ಆದರೂ ಸಹ ನಾನು ಮಾತೆತ್ತಲ್ಲ ಅನ್ನೋದು. ಓಕೆ, ಅಷ್ಟೇ ಕಲಿಬೇಕು ನಮ್ಮ ಭಾರತದಲ್ಲಿ. ಬಟ್ ಅದನ್ನು ಬೇಡ ಅಂತಾನೆ. ಓಕೆ, ಸೊ ನೆಕ್ಸ್ಟ್ ಪೀಳಿಗೆ ಸ್ವಲ್ಪ ಬುದ್ಧಿವಂತರಾಗಿರ್ತಕ್ಕಂಥ ಪೀಳಿಗೆ ಬರಲಿ ಅಂತ. ಓಕೆ, ಸೊ ನೀವು ಲಾಸ್ಟ್ ನೋಡಿರ್ಬೋದು, ಇದೇ ಸೋ ಕಾಲ್ಡ್ ಸರ್ಕಾರ ಆ್ಯಂಡ್ ದೆನ್ ಸೋ ಕಾಲ್ಡ್ KPSC. ಓಕೆ, ಸೊ ಅದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಅಲ್ಲ. ಸೊ ಒಬ್ರು ಯಾರೋ ಕಮೆಂಟ್ ಮಾಡಿದರು. ಓಕೆ, KLC ಅಂತ, ಕರ್ನಾಟಕ L-R ಅಂತ. ಓಕೆ, ಅದನ್ನು ಏನು ಫಿಲ್ ಮಾಡ್ಕೊಳ್ತೀರ ನೀವೇ ಫಿಲ್ ಮಾಡ್ಕೊಳ್ಳಿ. ಸೊ ಕಮಿಷನ್ ಅಂತ ಮಾಡಿದರು ಅವರು. ನಿಜ ಅನಿಸುತ್ತೆ. ಬಿಕಾಸ್ ಯಾಕೆ ಅಂತಂದರೆ 1998ಇಂದ ಧೋಕಾ ಆಗ್ತಿದ್ದಾರೆ ಇವರು KPSC ಅವರು. ಈ ನನ್ನ ಮಕ್ಕಳು ಹೇಗೆ ಅಂತಂದರೆ ಅವ್ರನ್ನ ಮಾತ್ರ ಉದ್ಧಾರ ಆಗಬೇಕು, ಆ್ಯಂಡ್ ದೆನ್ ಒಂದು ಸೆಕ್ಷನ್ಗಳು ಮಾತ್ರ ಉದ್ಧಾರ ಆಗಬೇಕು. ಸೊ ಓದೋರೆಲ್ಲರೂ ಸಹ ಮಣ್ಣಲ್ಲೇ ಹೋಗಬೇಕು ಅನ್ನೋದು ಇವರಿಗೆ ಬಂದಿದೆಯೇನು ಅಂತ ಗೊತ್ತಿಲ್ಲ. ಓಕೆ, ಸೊ ನೀವು ನೋಡಿ 1998 1999 ಫಸ್ಟ್ ಕೇಸ್ ಏನಿದೆ ಅಲ್ವಾ, ಅಲ್ಲಿಂದ ಇವ್ರದ್ದು ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಧೋಕಾಗಳು ಮಾಡಿದ್ದಾರೆ 1951ಇಂದ. ಓಕೆ, ಸೊ KPSC ಯಾವ ಸ್ಥಾಪನೆ ಆಯಿತು ಅಂತ ನಿಮ್ಗೆ ಗೊತ್ತಿರಲಿ. 1951ಅಲ್ಲಿ ಈ ಒಂದು KPSC ಸ್ಥಾಪನೆ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಅಲ್ಲಿಂದ ಸಾಕಷ್ಟು ಧೋಕಾಗಳನ್ನು ಮಾಡ್ತಾ ಬಂದಿದ್ದಾರೆ, ಬಟ್ ಗೊತ್ತಾಗಿಲ್ಲ. ಸೊ ಗೊತ್ತಾಗಿರೋದಾಗ 1998 ಮತ್ತು 1999 ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಗೇನ್ 2007-8ರಲ್ಲಿ. ಓಕೆ, ಆ್ಯಂಡ್ ನಿಮ್ಮ ಪಕ್ಷಗಳಿರಲಿಲ್ವ ಅವಾಗ? ಇತ್ತಲ್ವಾ? 2 ಪಕ್ಷಗಳು ಬಂದಿದ್ದಾವೆ ಅಲ್ಲಿ. ಓಕೆ, 2 ಪಕ್ಷಗಳಲ್ಲಿ ಆ್ಯಕ್ಚುಲಿ 3 ಪಕ್ಷಗಳ ಟೈಮಲ್ಲಿ ಸಹ ಈ ಧೋಕಾಗಳೇ ಆಗಿದ್ದಾವೆ. ಯಾಕೆ ಈ 3ರಲ್ಲಿ ಒಬ್ಬರಿಗೆ ರೆಗ್ಯುಲೇಟ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಆಗ್ತಿತ್ತು, ಬಟ್ ರೆಗ್ಯುಲೇಟ್ ಮಾಡಿಲ್ಲ. ಬಿಕಾಸ್ ಯಾಕೆ ಅಂತಂದರೆ ಬುದ್ಧಿವಂತರು ಬಂದರೆ ಇವ್ರ ಆಟ ನಡೆಯಲ್ಲ ಅನ್ನೋದು ಅವ್ರಿಗೆ ಒಂದು ಗೊತ್ತಿದೆ. ಓಕೆ, ಸೊ ಅದಕ್ಕೆ ಮುಟ್ಟಾಡ್ರೆ ಬರಬೇಕು, ಮುಟ್ಟಾಡ್ರೆ ಒಂದು ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು ಅಂತ ಅವ್ರಿಗೆ ಸಹ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ರೀಸೆಂಟಾಗಿ ಯಾವುದು PSI ದೊಡ್ಡ ಧೋಕಾ ಅಲ್ವಾ ಅದು? ಆ್ಯಂಡ್ ದೆನ್ ಇವಾಗ KS ದೊಡ್ಡ ಧೋಕಾ ಅಲ್ಲ. ಸೊ ಒಂದೇ ಒಂದು ಸೆಂಟ್ರಲ್ಲಿ 10 ಜನ ಪಾಸ್ ಆಗ್ತಾರೆ ಅಂತ ಕೇಳಿದ್ರೆ ಹೇಗೆ ನಂಬಕ್ಕಾಗುತ್ತೆ? ಓಕೆ, ಅಷ್ಟೆಲ್ಲ ಬುದ್ಧಿವಂತರು ಇರ್ಬೋದು ಸರ್ ಆ ಒಂದು ಸೆಕ್ಷನಲ್ಲಿ, ಅದು ಹೇಗೆ? ಓಕೆ, ಬೇರೆ ಸೆಕ್ಷನಲ್ಲಿ ಯಾಕೆ ಇರಲಿಲ್ಲ? ಯಾಕಂದರೆ ಎಲ್ಲರೂ ಸಹ ಪ್ರಿಲಿಮ್ಸ್ ದಾಟಿದ ನಂತರ ಬಂದಿದ್ದವರೇ ಇದ್ದಾರೆ. ಓಕೆ, ಸೊ ಆ್ಯಂಡ್ ದೆನ್ ಇನ್ನೊಂದು, ಅದರಲ್ಲಿ ಸಾಕಷ್ಟು ಜನ ಮೋರ್ ದೆನ್ 6 ಮೆಂಬರ್ಸ್ಗಳದ್ದು ಏನಿದೆ ಅಂತಂದರೆ ಬ್ಯಾಕ್ಗ್ರೌಂಡ್, ದೇ ಆರ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಮೆಂಬರ್ಸ್ ಇದ್ದಾರೆ ಅವರು. ಓಕೆ, ಸೊ ಆತನ ತಂದೆ, ಇಲ್ಲಾಂದರೆ ಆತನ ಚಿಕ್ಕಪ್ಪ, ಆತನ ಮಾವ, ಅವಳ ಮಾವ, ಸೊ ವಾಟ್ ಎವರ್ ಅವರು ex-MLAಗಳಾಗಿದ್ದಾರೆ. ಓಕೆ, ಸೊ ಹಾಗಾದರೆ ಎಲ್ಲಿಗೆ ಹೋಯಿತು ಅಂತ ಅವರಷ್ಟು ಬುದ್ಧಿವಂತರಿದ್ದಾರೆ? ಇಲ್ಲ ಅಲ್ವಾ? ಸೊ ಇದನ್ನು ಕೇಳಿದ್ರೆ ಅವ್ರು ಯಾರು ನ್ಯೂಸ್ ಅವರು ಅಲ್ಲಿ ಕೂತ್ಕೊಂಡು ಕೇಳಿದ್ರೆ ಪ್ರೂಫ್ ಕೊಡು ಅಂತ ಹೇಳ್ತಾರೆ. ಒಬ್ಬ ಲೈಬ್ರರಿಲಿ ಕೂತ್ಕೊಂಡು ಓದ್ತಕ್ಕಂಥ ವಿದ್ಯಾರ್ಥಿಗೆ ಪ್ರೂಫ್ ಏನು ಕೊಡೋಕ್ಕಾಗತ್ತೆ? ಇವಾಗ ಇದನ್ನು ನೀವು ಸ್ಕ್ಯಾಮ್ ಅಂತ ಇದನ್ನು ಯಾವನಾದರೂ ಕಣ್ಣು ಮುಚ್ಕೊಂಡು ಯಾವನು ಮುಟ್ಟಾಳಾದರೂ ಹೇಳ್ತಾನೆ ಇದು ಸ್ಕ್ಯಾಮ್ ಆಗಿದೆ ಗುರು ಅಂತ. ಬಟ್ ಅವ್ರಿಗೆ ಸ್ಕ್ಯಾಮ್ ಅನ್ನಿಸ್ತಿಲ್ಲ ಅಂತೆ. KPSC ಅವ್ರು ಸ್ಪಷ್ಟನೆ ಕೊಡ್ತಾರೆ. ಆ್ಯಂಡ್ ದೆನ್ ವಿ ಆರ್ ಪ್ರೌಡ್ ಟು ಸೇ ದ್ಯಾಟ್ ಇನ್ನು ಒಂದು ಸೆಂಟ್ರಲ್ಲಿ 10 ಜನ ಪಾಸ್ ಆಗಿದ್ದಾರೆ, ಇನ್ನು ಒಂದು ರೂಮಲ್ಲಿ 10 ಜನ ಪಾಸ್ ಆಗಿದ್ದಾರೆ ಅನ್ನೋದು ಇದು ಇತಿಹಾಸದಲ್ಲಿ ಮೊದಲು ಅಂತ. ಆ ಇತಿಹಾಸದಲ್ಲಿ ಮೊದಲಾಗಿದ್ದಕ್ಕೆ ಡೌಟ್ ಪಡ್ತಿದ್ಯಪ್ಪ ನಮ್ಮದು ಅಂತ ನಾವು ಕೇಳಿದ್ರೆ ಅವರಿಗೆ ಉತ್ತರ ಇಲ್ಲ ಅದಕ್ಕೆ. ಆ್ಯಂಡ್ ದೆನ್ ನೋಡಿ ಕೇಸ್ ಸಹ ಆಗತ್ತೆ. ಆ್ಯಂಡ್ ದೆನ್ ಆ ಮಾನ್ಯ ಹೈಕೋರ್ಟ್ ಏನಿದೆಯಲ್ಲ ಅದು ಸಹ ಇವರ ಪರವಾಗೇ ತೀರ್ಪು ಕೊಡುತ್ತೆ. ಸೊ ಇವರು ಅಪೋಸಿಟ್ ತೀರ್ಪು ಕೊಟ್ಟರು ಸಹ ಮತ್ತೆ ಒಂದು ದಿನ ಮತ್ತೆ ರಿಅರ್ಜಿ ಆಗ್ತಾರೆ, ಮತ್ತೆ ಇವ್ರ ಪರವಾಗೇ ತೀರ್ಪು ಕೊಡುತ್ತೆ. ಆ್ಯಂಡ್ ದೆನ್ ಅವ್ರು ಏನು ಧೋಕಾ ಮಾಡಿದಾರಲ್ಲ ಅವರು KS ಅಧಿಕಾರಿಯಾಗಿ ಬಂದೇ ಬರ್ತಾರೆ. ಬರೆದು ಕೊಡ್ತೀನಿ ಇದನ್ನು ಬೇಕಾದರೆ. ಓಕೆ, ಕ್ಯಾನ್ಸಲ್ ಆಗೋದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ SSC MTS ಎಕ್ಸಾಮ್
ಅಗೇನ್ ಧೋಕಾ ಆಯ್ತಲ್ಲ. ಸೊ ಈ ಇಂಟರ್ನೆಟ್ ಪ್ರಾಕ್ಸಿನ ಹ್ಯಾಕ್ ಮಾಡಿ ಕೆಳಗಡೆ ಕೂತ್ಕೊಂಡು ಎಕ್ಸಾಮ್ ಬರೀತಿದ್ದಾರೆ. ಹೇಗೆ? ಆ್ಯಂಡ್ ದೆನ್ ಎಕ್ಸಾಮ್ ನಾಳಿದೆ ಅಂದರೆ ಅದರ ಕ್ವಶನ್ ಪೇಪರ್ ಹಿಂದಿನ ದಿನನೇ ಸಿಗ್ತಾ ಇದೆ. ಅವಾಗ ಯಾವನು ಸಹ ನಂಬಲಿಲ್ಲ, ಫೇಕ್ ಇದೆ ಹಾಗೆ ಹೀಗೆ ವ್ಯೂಸ್ ಸಲುವಾಗಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಮಾಡಿದವ್ರಿಗೆ. ಓಕೆ, ಸೊ ಅವ್ರಿಗೆ ಮಾಡೋರಿಗೆ ಹಾಗೆ ಹೇಳಿದ್ರೆ ಸೊ ಅವರು ಸಹ ಬಿಟ್ಟರು, ಓಕೆ ಇರಬಹುದೇನೋಪ್ಪ ಅಂತ. ಬಟ್ ಅದಾದ ನಂತರ ಜಿ ಕೆಯಲ್ಲಿ 75 ಬಿದ್ದಿದೆ ರೀ. ಓಕೆ, ಒಬ್ಬರದ್ದು ಬಿದ್ದಿದೆ ಅಂದರೆ ಇಬ್ಬರು ಬಿದ್ದಿದೆ ಅಂತಲ್ಲ. ನೀವು ಜಸ್ಟ್ ಒಂದು ಆ ರಫ್ ಡಾಟಾ ತೊಗೊಳ್ಳಿ, ಆ ರ್ಯಾಂಕ್ ಗುರುಜಿ ಅದು ಇದೆಲ್ಲ ಬರುತ್ತಲ್ವಾ. ಸೊ ಅಲ್ಲಿಂದ ನೋಡಿದ್ರೆ ಮೋರ್ ದೆನ್ 300 ಜನ ಔಟ್ ಇದ್ದಾರೆ. ಮೋರ್ ದೆನ್ 300 ಹೇಗೆ ಚಾನ್ಸಸ್ ಇದೆ ಅಂತ. ಇದೆಲ್ಲ ಯಾಕೆ ಬಿಡಿ ಸರ್ ಅಂತಂದರೆ, ಬಿಡಿ ಅಂತಂದರೆ ಹೀಗೆ ಬಿಡ್ತಾನೆ ಬಂದಿರೋದಕ್ಕೆ ಇಲ್ಲಿಗೆ ಬಂದಿದೆ. ಓಕೆ, ಸೊ ಇನ್ನೂ ಸಹ ಬಿಡ್ತಾನೆ ಹೋದರೆ ಮುಟ್ಟಾಡ್ರೆ ಇರ್ತಾರೆ ನಮ್ಮನ್ನು ಆಳವರು. ಓಕೆ, ಮುಟ್ಟಾಡ್ರೆ ಇದ್ದಾರೆ ಬಿಡಿ, ಅದನ್ನು ಅದು ಬೇರೆ ಮಾತಲ್ಲ. ಬಟ್ ಆ್ಯಂಡ್ ದೆನ್ ಅಧಿಕಾರ ಇರೋದು ಗೌರ್ಮೆಂಟ್ ಏನು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಒಂದು ಬೋರ್ಡ್ ಹಾಕೊಂಡು ಒಳಗಡೆ ಚೇರ್ ಹಾಕೊಂಡು ಕೂಡ್ತಿರ್ತಾರಲ್ಲ, ಸೊ ಅವರು ಸಹ ಅಂಥ ಮುಟ್ಟಾಡ್ರೆ ಬರ್ತಾರೆ. ಸೊ ಅದು ಆಗೋದು ಬೇಡ ಅಂತ. ಓಕೆ, ಸೊ ಕೆಲವೊಬ್ಬರಿಗೆ ಈ 10 ಜನರಿಗೆ ಒಳ್ಳೇದು ಆಗಲಿಲ್ಲ ಅಂದರೂ ಸಹ ಒಂದು ಇಬ್ಬರಿಗೆ ಯಾರಿಗಾದರೂ ಬಡವರಿಗೆ ಒಳ್ಳೇದು ಆಗ್ಬೋದಲ್ವಾ. ಸೊ ಒಳ್ಳೆಯವರು ಬಂದರೆ ಸೊ ಅದಕ್ಕಾಗಲಿ ಅಂತ. ಓಕೆ, ಸೊ ಅದಕ್ಕೆ ಜಸ್ಟ್ ಒಳ್ಳೇದು ಯೋಚನೆ ಮಾಡಿ ಆ್ಯಂಡ್ ದೆನ್ ನಿಮ್ಮ ಜಾಬ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಜಾಬ್ ಮಾಡ್ಕೊಂಡ್ರೆ ಮೇ ಬಿ ನೀವು ಒಳ್ಳೆಯವರು ಇರಬಹುದು. ಸೊ ನಿಮ್ಮಿಂದ ಒಂದು 4 ಜನರಿಗೆ ಒಳ್ಳೇದು ಆಗ್ಬೋದು. ಓಕೆ, ಇಷ್ಟೇ. ಆ್ಯಂಡ್ ದೆನ್ ಬನ್ನಿ ಇದೆಲ್ಲ ಕತೆ ಹೇಳ ಮುಂದೆ ಹೋಗುವ. ಏನಿದೆ, ಈ ಒಂದು ಸ್ಟ್ರೋಕ್ ಪುನರ್ವಸತಿಗಾಗಿ ಬ್ರೈನ್ ಕ್ರೋ ಪ್ರೊಸೆಸರ್ಗಳನ್ನು ಅಭಿವೃದ್ಧಿಪಡಿಸಲು IISc ಬೆಂಗಳೂರು ಪ್ರಾರಂಭಿಸಿದ ಯೋಜನೆ ಹೆಸರು ಏನು ಅಂತ ಸರ್ನಾ. ಸೊ ಏನಾಗಿದೆ ಸರ್ ಈ ಒಂದು ಯೋಜನೆ ಹೆಸರು ಏನಾಗಿದೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಮೂನ್ ಶಾಟ್ ಪ್ರಾಜೆಕ್ಟ್ ಆಗಿದೆ ಸರ್ನ. ಯಾವುದಾಗಿದೆ ಅಂದರೆ ಈ ಒಂದು ಮೂನ್ ಶಾಟ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ಸರ್ನ. ಸೊ ಇದನ್ನ ನೆನಪಿಸ್ಕೊಳ್ಳಿ, ಯಾರು ಇದನ್ನು ಆರಂಭ ಮಾಡಿದ್ದಾರೆ, ಈ ಒಂದು IISc, ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಇದು ಸ್ಥಾಪನೆ ಆಗಿರೋದು ಇವಾಗ ಸರ್ 1907 ಇದು ಸ್ಥಾಪನೆ ಆಗುತ್ತೆ. ಓಕೆ, ಯಾವಾಗ 1907. ಓಕೆ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇದನ್ನು ನಮ್ಮ ಮೈಸೂರು ಸಂಸ್ಥಾನ ಸ್ಥಾಪನೆ ಮಾಡುತ್ತೆ. ಆ್ಯಕ್ಚುಲಿ ಮಾಧವರಾವ್ ಅವರು ದಿವಾನರಾಗಿದ್ದಾಗ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಏನು, ಈ ಒಂದು ಪಾರ್ಶ್ವವಾಯು ಅಥವಾ ಈ ಒಂದು ಸ್ಟ್ರೋಕ್ನ ಪುನರ್ವಸತಿಗಾಗಿ ಈ ಒಂದು ಬ್ರೈನ್ ಕೋ ಪ್ರೊಸೆಸರ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಯಾರು ಅಂದರೆ ಒಂದು IISc ಅವರು. IISc ನೋಡಿದಿರಲ್ವಾ, 3 Idiots ಮೂವಿ ಇದೆಯಲ್ಲ, 3 Idiots ಮೂವಿ ಶೂಟ್ ಆಗಿರೋದು ಇದೇ ಒಂದು IISc ನೋಡಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೋಲ್ಕತ್ತಾದಲ್ಲಿ ಉದ್ಘಾಟಿಸಿದ ಕಡಲ ಸಂವಾದದ ಹೆಸರೇನು ಅಂತ ಕೇಳಿದಾನೆ ಸರ್ನ. ಏನಾಗಿದೆ ಸರ್ ಈ ಒಂದು ಕಡಲ ಸಂವಾದದ ಹೆಸರು? ಸರ್ ದ್ಯಾಟ್ ಈಸ್ ಈ ಸಾಗರ ಸಂಕಲ್ಪ ಕಾನ್ಕ್ಲೇವ್ ಆಗಿದೆ ಸರ್ನ. ಯಾವುದೇ ಒಂದು ಸಾಗರ ಸಂಕಲ್ಪ ಕಾನ್ಕ್ಲೇವ್ ಆಗಿದೆ. ಎಲ್ಲಿ ಇದನ್ನು ಆರಂಭ ಮಾಡಿದ್ದಾರೆ ಅಂತ ಕೇಳಿದ್ರೆ ಕೋಲ್ಕತ್ತಾದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು CISF 57ನೇ ಸಂಸ್ಥಾಪನಾ ದಿನದ ಸಮಾರಂಭದಲ್ಲಿ ಅಮಿತ್ ಶಾ ಅವರು ಯಾವ ವರ್ಷದೊಳಗೆ ಭಾರತ ನಕ್ಸಲಿಸಂನಿಂದ ಮುಕ್ತವಾಗಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಅಂತ ಹೇಳಿದ್ದೇನೆ ಸರ್ನ. ಯಾವ ವರ್ಷದಲ್ಲಿ ಸರ್? ದ್ಯಾಟ್ ಈಸ್ ಈ ಒಂದು 2026 ಅಂತ ಹೇಳ್ತೀವಿ ಸರ್ನ. 2026ರಲ್ಲಿ ಒಂದು ನಕ್ಸಲಿಸಂ ಅಂತ ಆಗ್ತದೆ ಅಂತ ಮಾರ್ಚಲ್ಲೇ. ಓಕೆ, ಎಷ್ಟು ಕಾನ್ಫಿಡೆನ್ಸ್ ಇರಬೇಡ. ಸೊ ಈ ಒಂದು CISF ಸ್ಥಾಪನೆ ಆಗಿರೋದು ಇವಾಗ 1969 ಇದು ಸ್ಥಾಪನೆ ಆಗಿದೆ. ಓಕೆ, ಯಾವುದು ಈ ಒಂದು CISF ಸರ್? ಇಲ್ಲ ಸರ್, ಈ ಒಂದು 1939 ಅಲ್ಲ, 1939 CRPF ಸ್ಥಾಪನೆ ಆಗುತ್ತೆ. ಓಕೆ, ಕನ್ಫ್ಯೂಷನ್ ಆಗಿಬಿಡಿ ಎರಡರ ಮಧ್ಯೆ ಸಹ. CISF ಇದು CRPF ಎರಡು ಸಹ ಬೇರೆ. CRPF ಫಸ್ಟ್ ಸ್ಥಾಪನೆ ಆಗುತ್ತೆ, ಅದು ಆದ ನಂತರ ನೆಕ್ಸ್ಟ್ ಸ್ಥಾಪನೆ ಆಗಿರೋದು ಈ ಒಂದು CISF ಅಂತ ಹೇಳ್ತೀವಿ. ಓಕೆ, ಇದು ಯಾವಾಗ 1969 ಯಾವಾಗ ಇಸ್ರೋ ಸ್ಥಾಪನೆ ಆಗಿದೆ ಅಲ್ವಾ, ಇಸ್ರೋ ಸ್ಥಾಪನೆ ಆದಾಗ ಇದು ಸಹ ಸ್ಥಾಪನೆ ಆಗಿದೆ. ಸೊ ಹೇಗೆ CISF ಅಂದರೆ ಈ ಒಂದು ಇಂಡಸ್ಟ್ರಿಗಳಿಗೆ ಸೆಕ್ಯೂರಿಟಿ ಕೊಡುತ್ತಲ್ವಾ. ಸೊ ಮೀನ್ಸ್ ಈ ಒಂದು ಇಸ್ರೋ ಅನ್ನೋ ಒಂದು ಇಂಡಸ್ಟ್ರಿಗೆ ಸೆಕ್ಯೂರಿಟಿ ಕೊಡೋಕ್ಕೆ ಇದನ್ನು ಸ್ಥಾಪನೆ ಮಾಡಿದ್ರು ಅಂತ ನೆನಪಿಟ್ಕೊಳ್ಳಿ. ಎರಡು ಸಹ ನಿಮಗೆ ನೆನಪಿಳಿತವೆ, ಸಿಂಪಲ್. ಅಂದರೆ ನೆಕ್ಸ್ಟ್ ಈ ಒಂದು ಅಸ್ಸಾಂನ ಈ ಒಂದು ಅಲ್ಟಾಪಾನಿ ಸಂರಕ್ಷಿತ ಅರಣ್ಯದಲ್ಲಿ ಪತ್ತೆಯಾದ ಏಷ್ಯನ್ ಗ್ರಾಸ್ ಲಿಸಾರ್ಡ್ನ ಹೊಸ ತಳಿಯ ಹೆಸರೇನು ಅಂತ ಕೇಳಿದಾನೆ ಸರ್ನ. ಏನಾಗಿದೆ ಸರಿ ಒಂದು ಹೊಸ ತಳಿಯ ಹೆಸರು? ದ್ಯಾಟ್ ಈಸ್ ಒಂದು ತಕೋಡ್ರೋಮಿಸ್ ಅಲ್ಟಾಪಾನನಿಸ್ ಅಂತ ಹೇಳ್ತೇವೆ. ಓಕೆ, ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಘಟ್ಟಗಳ ಅಂತಾರಾಷ್ಟ್ರೀಯ ಮಟ್ಟದ ಸಂರಕ್ಷಣಾ ಪ್ರಾಮುಖ್ಯತೆಯನ್ನು ಹೊಂದಿರುವ ಕಪ್ಪತಗುಡ್ಡ ಗದಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಬೆಂಗಳೂರು ರೋಬೋಟಿಕ್ಸ್ ಮತ್ತು AI ಇನೋವೇಷನ್ ಝೋನ್ ಅನ್ನು ಯಾರ ಸಹಯೋಗದೊಂದಿಗೆ ಸ್ಥಾಪಿಸಲು ಘೋಷಿಸಲಾಗಿದೆ ಈ ಒಂದು ಕರ್ನಾಟಕದ ಬಜೆಟ್ನಲ್ಲಿ? ಯಾರ ಒಂದು ಜೊತೆಗೆ, ಯಾರ ಜೊತೆಗೆ ಅಂದರೆ ಸರ್ ಅವಾಗಲೂ ಹೇಳಬೇಕಾಗುತ್ತೆ, ಒಂದು IISc ಮತ್ತು ಈ ಒಂದು ಇಸ್ರೋದ ಒಂದು ಸಹಯೋಗದೊಂದಿಗೆ ಈ ಒಂದು AI ಇನೋವೇಷನ್ ಝೋನ್, ಬೆಂಗಳೂರು ರೋಬೋಟಿಕ್ಸ್ ಆ್ಯಂಡ್ AI ಇನೋವೇಷನ್ ಝೋನನ್ನು ಆರಂಭ ಮಾಡಲು ಈ ಒಂದು ಕರ್ನಾಟಕ ಸರ್ಕಾರ ಬಯಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನೌಷಧಿ ಸಪ್ತಾಹ ಪ್ರತಿ ವರ್ಷ ಯಾವ ದಿನಾಂಕಗಳ ನಡುವೆ ಆಚರಿಸಲಾಗ್ತದೆ ಅಂತ ಸರ್. ಮಾರ್ಚಲ್ಲಿ ಕರೆಂಟ್ ಅಫೇರ್ಸ್ ಇದೆ ಅಂದರೆ ಸೊ ಇದು ಆಪ್ಷನ್ ಸಿನೇ ಆಗಿರಬೇಕು. ಯಾವುದು? ಮಾರ್ಚ್ 1ರಿಂದ ಮಾರ್ಚ್ 7 ಅಂತ ಹೇಳ್ತೀವಿ. ಯಾವುದು? ಒಂದು ಜನೌಷಧಿ ಸಪ್ತಾಹ. ಓಕೆ, ಆ್ಯಂಡ್ ದೆನ್ ದ ಸೆಕ್ಯೂರಿಟಿ ವೀಕ್ ಯಾವುದು? ಸೇಫ್ಟಿ ವೀಕ್ ಯಾವಾಗ ಅಂತ ಕೇಳಿದ್ರೆ ಮಾರ್ಚ್ 4ರಿಂದ ಮಾರ್ಚ್ 10. ಸರ್ ಏನು ಸರ್ ಎಷ್ಟು ಸಾರಿ ಹೇಳ್ತಿದ್ದಾರೆ? ಒಂದು 4ರಿಂದ 10, ಯಾಕಂದರೆ ಇದು ಇಂಪಾರ್ಟೆಂಟ್ ಇದೆ, ಬರುತ್ತೆ ನೋಡಿ ನಿಮಗೆ ಕ್ವಶನ್ ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 15 ವರ್ಷಗಳ ನಂತರ ಉತ್ತರಾಖಂಡದ ತರಾಯಿ ಪಶ್ಚಿಮ ಅರಣ್ಯ ವಿಭಾಗದಲ್ಲಿ ಕಂಡುಬಂದ ಅಪರೂಪದ ಗೂಬೆಗಳ ಜೋಡಿ ಯಾವುದು ಅಂತ ಕೇಳಿದ್ದೇನೆ ಸರ್. ಯಾವ ಜೋಡಿ ಆಗಿದೆ ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಡಸ್ಕಿ ಈಗಲ್ ಓವೆಲ್ಸ್ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ಡಸ್ಕಿ ಈಗಲ್ ಓವೆಲ್ಸ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ರಾಷ್ಟ್ರಪತಿಯವರು ಉದ್ಘಾಟಿಸಿದ ಉತ್ಸವ ಯಾವುದು ಅಂತ ಕೇಳಿದ್ದೇನೆ ಸರ್ನ. ಯಾವ ಉತ್ಸವ ಆಗಿದೆ ಸರ್ ಇದು? ದ್ಯಾಟ್ ಈಸ್ ಈ ಡಾರ್ಜಿಲಿಂಗ್ ಹಿಲ್ ಫೆಸ್ಟಿವಲ್ ಅಂತ ಹೇಳ್ತೀವಿ ಸರ್ನ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಒಂದು ಇತ್ತೀಚೆಗೆ ಯಾವ ರಾಜ್ಯದ ಹೈಕೋರ್ಟ್ 2000 ಮೆಗಾವ್ಯಾಟ್ ಸಾಮರ್ಥ್ಯದ
ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ PILಗೆ ನೋಟಿಸ್ ನೀಡಿದೆ ಅಂತ. ಸರ್ ಯಾವುದು ಹೈಕೋರ್ಟ್ ಸರ್ ಅದು? ಸರ್ ದ್ಯಾಟ್ ಈಸ್ ಈ ಒಂದು ಕರ್ನಾಟಕ ಹೈಕೋರ್ಟ್. ಆ್ಯಂಡ್ ನೆಕ್ಸ್ಟ್, ಮಿಜೋರಾಂನ ಗ್ರಾಮ ಕೌನ್ಸಿಲ್ಗಳನ್ನು ಬಲಪಡಿಸಲು ಪಂಚಾಯತ್ ರಾಜ್ ಸಚಿವಾಲಯವು ಯಾವ ಹಣಕಾಸು ಆಯೋಗದ ಅನುದಾನವನ್ನು ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದೇನೆ. ಸರ್ನ ಯಾವ ಒಂದು ಅನುದಾನ, ಯಾವ ಒಂದು ಹಣಕಾಸು ಆಯೋಗದ ಅನುದಾನ ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು 15ನೇ ಹಣಕಾಸು ಆಯೋಗ. ಹಾಗಾದರೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಸರ್? ಹೇಳ್ಬೋದಾ? ಯಾರು? NK ಸಿಂಗ್ ಅವರ? 16 ಯಾರು? ಅರವಿಂದ್ ಪನಗರೆ ಅವರ? ಓಕೆ, ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್, ಸಾಗರ ಸಂಕಲ್ಪ ಕಾನ್ಕ್ಲೇವ್ನಲ್ಲಿ ಘೋಷಿಸಿದಂತೆ ಭಾರತವು ಯಾವ ವರ್ಷದ ವೇಳೆಗೆ ವಿಶ್ವದ ಅಗ್ರ 10 ಹಡಗು ನಿರ್ಮಾಣ ರಾಷ್ಟ್ರಗಳಲ್ಲಿ ಒಂದಾಗುವ ಗುರಿಯನ್ನು ಹೊಂದಿದೆ ಅಂತ. ಸರಿನಾ? ಯಾವಾಗ ಸರ್ ಇದು? ಯಾವಾಗ ಅಂತ ಕೇಳಿದ್ರೆ ಸರ್ 2030ರ ವೇಳೆಗೆ. ಎಲ್ಲಿ ಇದನ್ನು ಈ ಒಂದು ಕಾನ್ಕ್ಲೇವ್ ಉದ್ಘಾಟನೆ ಮಾಡಿದರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇನ್ ಕೋಲ್ಕತ್ತಾ ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಮೆಟಾಬಾಲಿಕ್ ಕಾಯಿಲೆಗಳ ಡಯಾಬಿಟೀಸ್ ಮತ್ತು ಅಧಿಕ ರಕ್ತದೊತ್ತಡ ಹೊರೆ ಹೆಚ್ಚಾಗಿರುವಲ್ಲಿ ಭಾರತವು ಇತ್ತೀಚೆಗೆ ಯಾವ ದೇಶವನ್ನು ಹಿಂದಿಕ್ಕಿದೆ ಅಂತ. ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಟೈಪ್ 2 ಡಯಾಬಿಟೀಸ್ ಮತ್ತು ಅಧಿಕ ರಕ್ತದೊತ್ತಡವನ್ನು ಹೊಂದಿರತಕ್ಕಂತಹ ದೇಶಗಳಲ್ಲಿ ನಮ್ಮ ಭಾರತ 2ನೇ ಸ್ಥಾನದಲ್ಲಿದೆ ಅಂತೆ. ಹಾಗಾದರೆ ಇಲ್ಲಿವರೆಗೆ 2ನೇ ಸ್ಥಾನದಲ್ಲಿ ಬೇರೆ ಯಾರೋ ಇದ್ದರು. ಓಕೆ, ಸೊ ಬೇರೆ ಯಾರೋ ಇದ್ದರು. ಹಾಗಾಗಿ ನಾವು 3ನೇ ಸ್ಥಾನದಲ್ಲಿದ್ವಿ. ಸೊ ನಾವೇನು ಮಾಡಿದ್ವಿ? 2ನೇ ಸ್ಥಾನಕ್ಕೆ ಬಂದಿದ್ದೀವಿ. 2ನೇ ಸ್ಥಾನದಲ್ಲಿರೋರು 3ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾದರೆ ಯಾವ ದೇಶವನ್ನು ನಾವು ಹಿಂದಿಕ್ಕಿದ್ದೀವಿ ಅಂತ ಕೇಳಿದಾನೆ. ಸೊ ಯಾವ ದೇಶವನ್ನು ಹಿಂದಿಕ್ಕಿದ್ದೀವಿ, ಇದನ್ನು ನೀವು ಆನ್ಸರ್ನ ಮಾಡಿ. ಓಕೆ, ಸೊ ಇದನ್ನು ಹೋಮ್ವರ್ಕ್ ನಂಬರ್ 2 ಆಗಿ ತೊಗೊಂಡು ಇದಕ್ಕೆ ಆನ್ಸರ್ ನೀವು ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.